ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ಶ್ರೀಗುರುಂ ದೀನತಾರಿಣಂ. ಇಷ್ಟಪಾದಾಯ ಇಷ್ಟಾಯ ನಮಸ್ತೆ ಬಡಿಸೇವಾನಿ ಸದಾ ನಿವೇದಿತ ಪುಣ್ಯವಾದ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಎಲ್ರು ಸೇರಿದ್ದೀರಾ? ಸ್ವಲ್ಪ 2 ದಿನ ರಜೆ ಇದ್ದ ಕಾರಣ ಹಿಂದೆ ಏನು ಕಲ್ತಿದ್ದೇವೆ ಅಂತ ಹೇಳಿ ಸ್ವಲ್ಪ ನೋಡೋಣ. ಆಮೇಲೆ ಇವತ್ತಿನ ಶ್ಲೋಕ 67ನೇ ಶ್ಲೋಕಕ್ಕೆ ಹೋಗೋಣ. ನಾವು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ? ಯಾರಿಗಾದ್ರೂ ಗೊತ್ತಿದೆಯಾ? ಈ 2-3 ಕ್ಲಾಸಲ್ಲಿ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ? ಹೇಳಿ, ಪ್ರಯತ್ನ ಪಡಿ ಯಾರಾದ್ರು. ಅಟ್ಯಾಚ್ಮೆಂಟ್. ಅಲ್ಲ, ಟಾಪಿಕ್ ಏನು ಅಂತ ಮೇನ್ ಹೆಡ್ಡಿಂಗ್. ಭಕ್ತರ ನಡವಳಿಕೆಗಳ ಬಗ್ಗೆ. ಭಕ್ತರ ನಡವಳಿಕೆ. ಅದನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಭಕ್ತರನ್ನು ಯಾವ ರೀತಿಯಲ್ಲಿ ಸಂಬೋಧಿಸಿದ್ದಾರೆ? ಸ್ಥಿತ ಪ್ರಜ್ಞಾ ಅಂತ ಹೇಳಿ. ಸ್ಥಿತ ಪ್ರಜ್ಞಾ. ಅದು ಹೇಗೆ ನಾವು ಅದನ್ನ ಭಕ್ತರು ಅಂತ ಹೇಗೆ ತಗೊಳ್ಳಿಕ್ ಸಾಧ್ಯ? ಯಾಕೆ ಅದನ್ನ ಭಕ್ತರು ಅಂತ ಹೇಳಿ ತಗೊಳ್ತಾ ಇದ್ದೇವೆ? ಅವರ ಗುಣಗಳನ್ನ ನೋಡಿ. ಅಲ್ಲ, ಸ್ಥಿತ ಪ್ರಜ್ಞಾ ಅಂತ ಹೇಳೋದನ್ನ ಯಾಕೆ ನಾವು ಅದನ್ನ ಭಕ್ತರು ಅಂತ ಹೇಳಿ ತಗೊಳ್ತೇವೆ? ಬೇರೆಯವರು ಸಮ ಆಗ್ಬೋದಲ್ಲ. ಪ್ರಜ್ಞೆ ಸ್ಥಿರವರಾದ್ರೆ ಸಾಕಲ್ಲ. ಸ್ಥಿರತೆ ಇದ್ರೆ ಸಾಕಲ್ಲ ಪ್ರಜ್ಞೆ. ಭಕ್ತಿಯಲ್ಲಿ ಮಾತ್ರ ಸ್ಥಿತಪ್ರಜ್ಞನಾಗಿರ್ಬೇಕು ಅನ್ನೋದು ಹೇಳಿದ್ರು. ಭಕ್ತಿಯಲ್ಲಿ ಅಲ್ಲ, ಎಲ್ಲದರಲ್ಲೂ ಕೂಡ, ಎಲ್ಲವನ್ನು ಯಾವುದರಲ್ಲೂ ಸ್ಥಿತನಾಗಿರ್ಬೇಕು ಅಂತ ಹೇಳಿ. ಬರೀ ಭಕ್ತಿಯಲ್ಲಿ ಅಲ್ಲ. ಕೃಷ್ಣ ಪ್ರಜ್ಞೆ. ಅದೇ ಕೃಷ್ಣ ಪ್ರಜ್ಞೆ ಅಂತ ಹೇಗೆ ಬಂತು? ಸ್ಥಿತ ಪ್ರಜ್ಞೆ ಅಂತ ಹೇಳೋ ಪದ ಇದ್ದ ಅಲ್ಲಿ ಕೃಷ್ಣ ಪ್ರಜ್ಞೆ ಅಂತ ಇಲ್ಲ, ಅಥವಾ ಭಕ್ತ ಅಂತ ಇಲ್ಲ ಯಾವ ಶ್ಲೋಕದಲ್ಲಿ ಕೂಡ. ಏನ್ ಬರದೆ ಒಂದೇ ಕಡೆ ಮತ್ಪರಹ ಅಂತ ಬಂದಿದೆ ವಿನಃ ಮತ್ತೆಲ್ಲ ಕಡೆ ಸ್ಥಿತ ಪ್ರಜ್ಞಾ ಅಂತಲೇ ಬರ್ತಾ ಉಂಟು. ಆ ಸ್ಥಿತ ಪ್ರಜ್ಞಕ್ಕೂ ಕೃಷ್ಣ ಪ್ರಜ್ಞೆಗೂ ಹೇಗೆ ನಾವು ಲಿಂಕ್ ಕೊಟ್ಟೆವು? ಏನಾದ್ರೂ ಐಡಿಯಾ ಇದೆಯಾ? ಇಲ್ಲ. ಅದಕ್ಕೆ ನಾವು 2-3 ಕ್ಲಾಸಿನ ಹಿಂದೆ ಕೂಡ ಚರ್ಚೆ ಮಾಡಿದ್ದೇವೆ. ನಿಜವಾದ ಬುದ್ಧಿ ಅಂತ ಹೇಳಿದ್ರೆ ಆ ಬುದ್ಧಿ ಭಗವಂತನ ಕಡೆಗೆ ಹೋಗುವ ಬುದ್ಧಿಯನ್ನು ಮಾತ್ರ ನಿಜವಾಗಿ ಕರೆಕ್ಟ್ ಬುದ್ಧಿ ಅಂತ ಹೇಳುವಂಥದ್ದು. ಬೇರೆ ಯಾವುದು ಒಳ್ಳೆ ಬುದ್ಧಿ ಅಲ್ಲ. ಯಾಕೆಂತ ಹೇಳಿದ್ರೆ ಅವನು ಭಗವಂತನಿಗೆ ವಿರುದ್ಧನಾಗಿ ಹೋಗ್ತಾನೆ. ಅಂದ್ರೆ ತನ್ನ ಇಂದ್ರಿಯ ಸುಖಕ್ಕೋಸ್ಕರ ಮಾಡುವುದೆಲ್ಲ ಭಗವಂತನಿಗೆ ವಿರುದ್ಧ ಹೋಗುವಂತ ವಿಚಾರಗಳು. ಆದ ಕಾರಣ ನಿಜವಾದ ಬುದ್ಧಿ ಅಂತ ಹೇಳಿದ್ರೆ ಅದೇ. ಅದಕ್ಕೋಸ್ಕರ ಅಚಲ ಬುದ್ಧಿ ಅಂತ ಹೇಳಿ ನಾವು ನೋಡಿದ್ದೇವೆ. ಅಂದ್ರೆ ಅಚಲ ಅಂದ್ರೆ ಸ್ವಲ್ಪವೂ ಆ ಕಡೆ ಈ ಕಡೆ ಅಲುಗಾಡದೇ ಇರುವಂತಹ ಬುದ್ಧಿ. ಅದು ಎಲ್ಲಿ ಸ್ಥಾಪನೆ ಆಗಿರ್ತದೆ? ಭಗವಂತನಲ್ಲಿ ಸ್ಥಾಪನೆ ಆಗಿರ್ತದೆ. ಅಂತಹ ಭಗವಂತನಲ್ಲಿ ಸ್ಥಾಪನೆಯಾದಂತಹ ಬುದ್ಧಿ ಇರುವವನ ಲಕ್ಷಣಗಳು ಅಂದ್ರೆ ಕೃಷ್ಣ ಪ್ರಜ್ಞೆಯವನ ರಕ್ಷಣೆ ಏನು ಅಂತ ಅರ್ಥ. ಸೊ ಇಷ್ಟು ನಾವು ಚರ್ಚೆ ಮಾಡಿದ್ದೇವೆ. ಆ ಲಕ್ಷಣಗಳು ಯಾವ್ದು ಅಂತ ಹೇಳಿ ಪ್ರಶ್ನೆ ಕೇಳಿದ್ರು ಅರ್ಜುನ. ಯಾವುದು ಪ್ರಶ್ನೆಗಳು? ಭಗವಂತನ ಹತ್ರ ಪ್ರಶ್ನೆ ಕೇಳ್ತಾರೆ. ಯಾವುದು ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ನಿಜವಾದ ಬುದ್ಧಿ ಅಂತ ಹೇಳಿದ್ರೆ ರಿಯಲ್ ಇಂಟೆಲಿಜೆನ್ಸ್ ಮೀನ್ಸ್ ಸರೆಂಡರಿಂಗ್ ಟು ಕೃಷ್ಣ. ಮತ್ತೆ ಏನೇ ಇಂಟೆಲಿಜೆನ್ಸ್ ಅಂತ ಕಳಿಯಲ್ಲ. ಎಷ್ಟೇ ಜ್ಞಾನಿ ಆಗಿರ್ಲಿ, ನಾವು ಭಗವಂತನಿಗೆ ಶರಣಾಗ್ಲಿಲ್ಲ ಅಂದ್ರೆ ಆ ಜ್ಞಾನ ವ್ಯರ್ಥ ಅಷ್ಟೆ. ಅದಕ್ಕೋಸ್ಕರ ನಿಜವಾದ ಜ್ಞಾನ ಇರುವವನು ಭಗವಂತನ ದಾಸನಾಗ್ತಾನೆ. ಅದಕ್ಕೆ ಶಾಸ್ತ್ರ ಕೂಡ ಹೇಳ್ತದೆ, ಶ್ರೀಮದ್ ಭಾಗವತಂ ಕೂಡ ಹೇಳ್ತದೆ, ಕಲೌ ದೋಷ ನಿಧೇರಾಜನ್ ಅಸ್ತಿ ಏಕೋ ಮಹಾಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೇತ್ ಅಂತ ಹೇಳಿ. ಯಾರು ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾನೆ ಅವನು ನಿಜವಾಗಿ ಜ್ಞಾನವರಿತನಾಗಿರ್ತಾನೆ ಅಂತ ಹೇಳಿ. ಸೊ 4 ಪ್ರಶ್ನೆಗಳು ಯಾವುದು? ಸ್ಥಿತಪ್ರಜ್ಞೆ ಯಾರು? ಸ್ಥಿತಪ್ರಜ್ಞೆ ಹೇಗಿರ್ತಾನೆ ಅಂತ ಹೇಳಿ ಹೇಳುವ ಪ್ರಶ್ನೆ. 4 ಪ್ರಶ್ನೆ ಸಂಸ್ಕೃತದಲ್ಲಿ ಹೇಳಿದ್ರೆ ಉತ್ತಮ. ಯಾರು ಹೇಳ್ತೀರಾ? ಟ್ರೈ ಮಾಡಿ. ಭಗವದ್ಗೀತೆ ನಿಮ್ಮ ಹತ್ರ ಇದೆಯಲ್ಲ, ಆ ಶ್ಲೋಕ ನೋಡ್ಕೊಂಡು ಹೇಳ್ಬೋದು. 3 ಪ್ರಶ್ನೆ ಇರುವಂತ ಶ್ಲೋಕ ಇದೆ.
ಆ ಶ್ಲೋಕ ನೋಡಿ ಹೇಳಿ. ನಾಲ್ಕು ಪ್ರಶ್ನೆ ಅರ್ಜುನ ಭಗವಂತನಲ್ಲಿ ಕೇಳ್ತಾರೆ. ಯಾಕಂದ್ರೆ ಭಗವಂತ ಹೇಳ್ತಾನೆ ಅಚಲ ಬುದ್ಧಿ ಅಂತ ಹೇಳಿ, ಸ್ಥಿತಪ್ರಜ್ಞಾ ಅಂತ ಒಂದು ಪದ ಬರ್ತದೆ. ಆ ಪದ ಬಂದ ಕೂಡಲೇ ಅರ್ಜುನ ಕೇಳ್ತಾನೆ ಅವನ ಲಕ್ಷಣ ಏನು, ಅವನು ಯಾರು, ಹೀಗೆ ಹೇಗೆ ಎಲ್ಲ ಕೇಳ್ತಾನೆ. ಯಾವ್ದದು ಪ್ರಶ್ನೆ? ಬೇಗನೆ. ಕಾ ಭಾಷಾ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ 4 ಪ್ರಶ್ನೆ. ಕಾ ಭಾಷಾ ಅಂತ ಹೇಳಿದ್ರೆ ಭಾಷೆ ಏನು ಅಂತ ಹೇಳಿದ್ರೆ ಇಲ್ಲಿ ಲಕ್ಷಣಗಳೇನು ಅಂತ, ಅವನ ಟ್ರೇಟ್ಸ್, ಅವನು ಹೋಗುದು ಹೇಗೆ, ನಡೆಯುವುದು ಹೇಗೆ, ಮಾತಾಡೋದು ಹೇಗೆ, ಅವನ ಲಕ್ಷಣಗಳು, ಅವನು ಯಾವ ರೀತಿಯಲ್ಲಿ ಅವನು ಇನ್ನೊಬ್ಬನ ಜೊತೆ ಬೆರೀತಾನೆ, ಇದನ್ನೆಲ್ಲ ಕೇಳ್ತಾ ಇದ್ದಾನೆ. ಅದಕ್ಕೆ ನಾವು 2-3 ಕ್ಲಾಸಲ್ಲಿ ಉತ್ತರ ಕಂಡುಕೊಂಡಿದ್ದೇವೆ. ಸಿಂಪಲ್ ಆಗಿ ಏನು ಹೇಳುದು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ತನ್ನ ಮನಸ್ಸನ್ನ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ತಗೊಂಡು ಬಂದು ಭಗವಂತನ ಪಾದ ಕಮಲದ ಅಡಿಯಲ್ಲಿ ಇಡುವಂಥದ್ದು ಒಂದು. ಎರಡನೆಯದು ಭಗವಂತನ ಸೇವೆಯಲ್ಲಿಯೇ ಆನಂದವನ್ನು ಪಡೆಯುವುದು. ಇದೆರಡೇ ಮೇನು. ಅದನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಅದಾದ ಮೇಲೆ 2ನೇ ಪ್ರಶ್ನೆ ಕಿಂ ಪ್ರಭಾಷೇತ ಅಂತ ಹೇಳಿ, ಹೇಗೆ ಮಾತಾಡ್ತಾನೆ ಅಂತ ಹೇಳಿದ್ರೆ ಜೀವನದಲ್ಲಿ ಆಗುವ ದ್ವಂದ್ವಗಳಿಗೆ ಅವನು ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ಹೇಳಿ, ಸುಖ ದುಃಖ ಮಾನ ಅಪಮಾನ ಇದಕ್ಕೆಲ್ಲ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ಹೇಳಿ ಭಕ್ತನಾದವನು, ಅವನು ಅದರಿಂದ ಡಿಸ್ಟರ್ಬ್ ಆಗುವುದಿಲ್ಲ ಅಂತ ಹೇಳುವಂತ ವಿಚಾರ ನಮಗೆ ಅರ್ಥ ಆಯ್ತು. ಮತ್ತೆ 3ನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ವ್ರಜೇತ ಕಿಂ ಅಂತ ಹೇಳಿ. ವ್ರಜೇತ ಕಿಂ ಅಂದ್ರೆ ಅಲ್ಲ, ಕರೆಕ್ಟ್, ಆಸೀತ, ವ್ರಜೇತ ಇಸ್ ಲಾಸ್ಟ್. ಆಸೀನನಾಗುವುದು. ಹೇಗೆ ಆಸೀನನಾಗ್ತಾನೆ ಅಂತ ಹೇಳಿದ್ರೆ ಅವನು ಹೇಗೆ ತನ್ನ ಇಂದ್ರಿಯಗಳನ್ನ ಫುಲ್ ಕಟ್ಟಿ ಹಾಕಿ ಭಗವಂತನ ಪಾದ ಕಮಲದಲ್ಲಿ ಇರ್ತಾನೆ ಅಂತ ಹೇಳುವ ಅರ್ಥ. ಹೇಗೆ ಇರ್ತಾನೆ ಅಂತ ಹೇಳಿ ಅದಕ್ಕೆ ನಾವು ತುಂಬಾ ಡಿಸ್ಕಷನ್ ಮಾಡಿದ್ದೇವೆ. ಒಂದು ಉದಾಹರಣೆ, ಕೂರ್ಮದ ಉದಾಹರಣೆ ಕೊಡ್ತಾ ಭಗವಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬಾ ಅದ್ಭುತವಾದಂತಹ ಶ್ಲೋಕಗಳು. ಅದೇ ರೀತಿ ಮೊನ್ನೆ ಶುಕ್ರವಾರದ ಕ್ಲಾಸಲ್ಲಿ ನಾವು ಹೇಗೆ ನಡೀತಾನೆ ಅಂತ ಹೇಳುದ್ರ ಬಗ್ಗೆ, ವ್ರಜೇತ ಕಿಮ್ಮ ನಡೀತಾನೆ ಅಂತ ಹೇಳಿದ್ರೆ ಹೇಗೆ ತನ್ನ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ತಾನೆ, ಸ್ಥಿತಪ್ರಜ್ಞನಾದವನು ಅಂತ ಹೇಳಿದ್ರ ಪ್ರಶ್ನೆಗೆ ಉತ್ತರವನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದರಲ್ಲಿ 2 ಶ್ಲೋಕಗಳ ಆಗಿದೆ. ಆ ಶ್ಲೋಕಗಳನ್ನ ಸ್ವಲ್ಪ ನೋಡಿ ಮುಂದೆ ಹೋಗೋಣ. ಅದು ಯಾವ ಶ್ಲೋಕ? 64 ಮತ್ತು 65 2 ನೋಡಿದ್ದೇವೆ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶೈ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಭಗವಂತನ ಕಡೆಗೆ ಹಾಕಿದ್ದಾನೆ, ರಾಗದ್ವೇಷಗಳಿಂದ ಹೊರಗೆ ಬಂದಿದ್ದಾನೆ ಅವನು. ಅಂದ್ರೆ ಯಾವುದು ರಾಗದ್ವೇಷ ಅಂತ ಹೇಳಿ ಹಿಂದಿನ ಶ್ಲೋಕಗಳಲ್ಲಿ ಹೇಳಿಬಿಟ್ಟಿದೆ. ಯಾರು ತನ್ನ ಮನಸ್ಸನ್ನ ಇಂದ್ರಿಯ ಭೋಗಗಳ ಕಡೆ ನೆಟ್ಟಿದ್ದಾನೋ, ತನ್ನ ಸಂಪೂರ್ಣ ಚಿತ್ತವನ್ನ ಅಲ್ಲೇ ಇಟ್ಟಿದ್ದಾನೋ. ಈಗ ನಾವೇ ನೋಡಿ, ನಮಗೆ ಏನು ಗೊತ್ತಿಲ್ಲ, ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ ಅಲ್ವಾ. ಈಗ ನಮಗೆ ಭಗವದ್ಗೀತೆ ಅಂತ ಹೇಳೋ ಪುಸ್ತಕ ಗೊತ್ತೇ ಇರ್ಲಿಲ್ಲ, ನಮ್ಗೆ ಅದ್ರ ಗೊತ್ತೇ ಇರ್ಲಿಲ್ಲ ಅಂದ್ರೆ ಅದರ ಚಿಂತೆ ಇಲ್ಲ. ಒಂದು ಉದಾಹರಣೆ, ಇದು ಒಳ್ಳೆ ಉದಾಹರಣೆ. ಇನ್ನೊಂದು ಕೆಟ್ಟ ಉದಾಹರಣೆ, ಏನೋ ಒಂದು ಅಗತ್ಯ ಅಸಹ್ಯವಾದಂತಹ ಒಂದು ಚಟುವಟಿಕೆಯಲ್ಲಿ ನಾವು ಎಲ್ಲೋ ಗೊತ್ತಾಗಿ ಚಿಕ್ಕದಿರುವಾಗ ಬ್ಯಾಡ್ ಹ್ಯಾಬಿಟ್ ಸೇರಿದ್ದೇವೆ ಅಂತ ಇಟ್ಕೊಳ್ಳೋಣ. ಏನೋ ಜೂಜಾಡೋದೋ ಸಿಗರೇಟೋ ಏನೋ ಅವ್ಯವಹಾರಗಳಲ್ಲಿ ನಾವು ಸೇರ್ಕೊಂಡಿದ್ದೇವೆ ಅಂತ ಇಟ್ಕೊಳ್ಳೋಣ. ಅದು ಗೊತ್ತಾದ ಕಾರಣ ಅಲ್ವಾ ಅದು ಮಾಡ್ತಾ ಇರೋದು ನಾವು. ಅಂತಹ ಕರ್ಮ ಇರುವ ಕಾರಣ ನಮಗೆ ಅದು ಗೊತ್ತಾಯ್ತು, ಆದ ಕಾರಣ ಅದು ಮಾಡ್ತಾ ಇದ್ದೇವೆ. ಸೊ ಆದ ಕಾರಣ ನಾವು ಭೌತಿಕವಾದ ಒಂದು ಅಧಪ್ಪತನದ ಒಂದು ಚಟುವಟಿಕೆಯಲ್ಲಿ ನಾವು ಎಲ್ಲರೂ ತೊಡ್ಕೊಂಡಿದ್ದೇವೆ, ಗೊತ್ತೇ ಇಲ್ಲ ನಮಗೆ. ನಾವು ಅನ್ಕೊಳ್ತೇವೆ ಇದೆಲ್ಲ ನಿಜ, ಸತ್ಯ, ನೇರ ಅಂತ ಹೇಳಿ. ಇದರಿಂದ ಹೊರಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಪ್ರಸಾದ ಸಿಕ್ಕುವಾಗ ಮಾತ್ರ. ಆ ಪ್ರಸಾದ ಹೇಗೆ ಸಿಗುವುದು ಅಂತ ಹೇಳಿದ್ರೆ ಯಾರು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ವಿಧೇಯಾತ್ಮನಾಗಿ ಸಂಪೂರ್ಣವಾಗಿ ವಿಧಿ ನಿಯಮಗಳನ್ನ ಉಲ್ಲಂಘಿಸದೆ ಭಗವಂತನ ಸೇವೆಯನ್ನ ಯಾರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂಥವರಿಗೆ ಪ್ರಸಾದ ಸಿಗ್ತದೆ, ಭಗವಂತನ ಮರ್ಸಿ ಸಿಗ್ತದೆ, ಭಗವಂತನ ಕರುಣೆ ಸಿಗ್ತದೆ, ಭಗವಂತನ ದಯೆ ಸಿಗ್ತದೆ. ಆ ದಯೆ ಸಿಕ್ಕುದಕ್ಕೆ ನಾವು ಕಾಯ್ತಾ ಇರ್ಬೇಕು, ಹಾತೊರಿತಾ ಇರ್ಬೇಕು, ಯಾವಾಗ ನಿನಗೆ ಸಿಗ್ತದೆ ಕೃಷ್ಣನ ದಯೆ ಅಂತ ಹೇಳಿ. ಇದಕ್ಕೋಸ್ಕರವೇ ಇಂದ್ರಿಯವನ್ನ ನಾವು ತೊಡಗಿಸಿಕೊಳ್ಳುವಂಥದ್ದು. ಇಂದ್ರಿಯವನ್ನ ಸಂಪೂರ್ಣವಾಗಿ ನಮ್ಮ ಎಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು. ಅದನ್ನೇ ನಾವು ಹಿಂದೆ ರಾಜನಾದಂತಹ ಅಂಬರೀಷ ಮಹಾರಾಜರು ಹೇಳಿದ ಶ್ಲೋಕವನ್ನ ಕೇಳಿದ್ದೇವೆ. ಸವೈ ಮನಃ ಕೃಷ್ಣ ಪದಾರವಿಂದಯೋ ಅಂತ ಹೇಳಿ ಕೊನೆಗೆ
ಕಾಮವನ್ನ ನತು ಕಾಮ ಕಾಮ್ಯ ಯಥೋತ್ತಮ ಶ್ಲೋಕ ಜನಾಶ್ರಯಾರತಿ ಅಂತ ಹೇಳಿ ದೊಡ್ಡವಾದ ಅದನ್ನ ನಾವು ಅಷ್ಟು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಈಗ ಹೇಗೆ ನನ್ನ ಪ್ರತಿಯೊಂದು ಇಂದ್ರಿಯವನ್ನ, ಅಂದ್ರೆ ಕಣ್ಣನ್ನ ಹೇಗೆ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಬಹುದು, ಕಿವಿಯನ್ನು ಹೇಗೆ ಭಗವಂತನ ಸೇವೆಯಲ್ಲಿ 24 ಗಂಟೆಗಳು ಕೂಡ ಹೇಗೆ ಮಾಡಬಹುದು, ನಿಧಾನವಾಗಿ ಅದನ್ನು ಹೇಗೆ ಕರಗತಗೊಳಿಸಬಹುದು. ಯಾಕಂದ್ರೆ ನಾವು ಈ ಕಿವಿಯನ್ನ, ಮೂಗನ್ನ, ಕಣ್ಣನ್ನ ಎಲ್ಲ ಭೌತಿಕವಾಗಿ ತುಂಬಾ ಉಪಯೋಗಿಸಿದ್ದೇವೆ. ಭೌತಿಕವಾದಂತಹ ಜ್ಞಾನವನ್ನ ಪಡಿಲಿಕ್ಕೆ, ಭೌತಿಕವಾದಂತಹ ಕೃತ್ರಿಮವಾದಂತಹ ಯೋಚನೆಗಳನ್ನ ನಾವು ಮನಸ್ಸಿನಲ್ಲಿ, ಸ್ವಲ್ಪ ನಿಧಾನ ಮಾತಾಡಿ ಮಾತಾಜಿ, ಸ್ವಲ್ಪ ನಿಧಾನ. ಸೊ ಕೃತ್ರಿಮವಾದಂತಹ ಯೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಏನಾಗಿದೆ, ಅದೇ ಆಗಿದೆ ನಮ್ಮ ಜೀವನ. ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಈ ಕಣ್ಣನ್ನ, ಬಾಯಿಯನ್ನ, ಕಿವಿಯನ್ನ, ಮೂಗನ್ನ ಎಷ್ಟಾಗ್ತದೆ ಅಷ್ಟು ಭಗವಂತನ ನಾಮಸ್ಮರಣೆ, ಭಗವಂತನ ಸೇವೆ, ಭಗವಂತನ ಭಕ್ತರ ಸಂಘ, ಮುಂತಾದ ಕಾರ್ಯಗಳಿಗೆ ಎಲ್ಲ ನಾವು ತೊಡಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಅಷ್ಟೇ. ಸಿಂಪಲ್. ಆ ಸಿಂಪಲ್ ವಿಷಯವನ್ನ ನಾವು ಶುರು ಮಾಡಿದರೆ ನಿಧಾನವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಭಗವಂತ ರೆಸಿಪ್ರಿಕೇಟ್ ಮಾಡ್ತಾನೆ. ಭಗವಂತ ನಮ್ಮ ಜೊತೆ ಸಂಬಂಧವನ್ನ, ಅಂದ್ರೆ ಸಂಬಂಧ ಭಗವಂತನ ಯಾವಾಗ್ಲೂ ಇದೆ, ಆ ಸಂಬಂಧ ನಮಗೆ ಗೊತ್ತಾಗಿ ಅವನು ನೇರ ಸಂಪರ್ಕಕ್ಕೆ ಬರ್ತಾನೆ. ಆ ಸಂಪರ್ಕ ಹೇಗೆ ಗೊತ್ತಾಗುದು ಅಂತ ಹೇಳಿದ್ರೆ ನಮಗೆ ಅನುಭೂತಿ ಆಗ್ತದೆ, ನಮಗೆ ಆ ಒಂದು ಸೇವೆಯಲ್ಲಿ ಇನ್ನೂ ಆಸಕ್ತಿ ಬೆಳೀತದೆ, ಇನ್ನೂ ಮಾಡೋಣ ಅಂತ ಹೇಳ್ತದೆ ಮನಸ್ಸು. ಆಮೇಲೆ ನಮಗೆ ಅದರಿಂದ ಬೇಜಾರು ಅನ್ನೋದೇ ಇಲ್ಲ, ಅದರಿಂದ ನಮಗೆ ದುಃಖ ಅನ್ನೋದಿಲ್ಲ, ಖುಷಿಯೇ ಇದೆ. ಇನ್ನೂ ಮಾಡೋಣ. ಅದೇ ನಮಗೆ ಅರ್ಥ ಆಗ್ತದೆ, ಭಗವಂತ ನಮಗೆ ರೆಸಿಪ್ರಿಕೇಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಆದ ಕಾರಣ ಆ ಪ್ರಸಾದಕ್ಕೆ ನಾವು ಕಾಯ್ತಾ ಇದ್ದೇವೆ. ಆ ಪ್ರಸಾದ ಸಿಕ್ಕಿದ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ದುಃಖಗಳು ಕೂಡ ಹಾಗೆ ಹೋಗ್ತದೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಹೀಗೆ ಸಂಪೂರ್ಣ ಪ್ರಸಾದ ದೊರಕಿದ್ದಂತಹ ಸ್ಥಿತ ಪ್ರಜ್ಞನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವನಿಗೆ 3 ಕ್ಲೇಶಗಳು ಇರುವುದಿಲ್ಲ. ಅಂದ್ರೆ 3 ಕ್ಲೇಶಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. 3 ದುಃಖಗಳು, ಆದಿ ಭೌತಿಕ, ಆಧ್ಯಾತ್ಮಿಕ, ಆಮೇಲೆ ಆದಿ ದೈವಿಕ ದುಃಖಗಳು ಇರುವುದೇ ಇಲ್ಲ. ಯಾಕೆ ಆ ದುಃಖಗಳು ಇರುವುದಿಲ್ಲ ಅಂತ ಹೇಳಿದ್ರೆ ಆ ದುಃಖಗಳು ಇರುವುದು ಭೌತಿಕವಾಗಿ ತ್ರಿಗುಣಾತ್ಮಿಕನಾದಂತಹ ವ್ಯಕ್ತಿಗೆ ಮಾತ್ರ. ತ್ರಿಗುಣಗಳಿಂದ ಬಂಧನ ಪಡಿಸಲ್ಪಟ್ಟಂತಹ ವ್ಯಕ್ತಿಗೆ ಈ 3 ದುಃಖಗಳು ಬಾಧಿಸುತ್ತದೆ. ಈ 3 ಗುಣಗಳಿಂದ ಮೇಲ್ಪಟ್ಟವನು, ಅದರಿಂದ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡುವನು ಭಗವಂತನ ಭಕ್ತ. ಅದಕ್ಕೋಸ್ಕರ ಭಗವಂತ ಮುಂದೆ ಹೇಳ್ತಾರೆ ಅರ್ಜುನನಿಗೆ, ನಿಸ್ತ್ರೈಗುಣ್ಯೋ ಭವ ಅರ್ಜುನ, ಅಂದ್ರೆ ತ್ರಿಗುಣಗಳಿಂದ ಮೇಲೆ ಬಾ ಅರ್ಜುನ ಅಂತ ಹೇಳಿ. ಅಂದ್ರೆ ಭಗವಂತನ ಉದ್ದೇಶವೇ ಅಷ್ಟು. ಭಗವಂತನ ಉದ್ದೇಶ ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಕ್ಕೂ ವಾಪಸ್ ನನ್ನ ಕಡೆ, ಅಂದ್ರೆ ನಾನು ಅಂದ್ರೆ ಭಗವಂತ ಶುದ್ಧ ಸತ್ತು ಇರುವಂತಹ ಭಗವಂತನ ಕಡೆ ಬರಲಿಕ್ಕೆ ಸಂಪೂರ್ಣವಾಗಿ ಭಗವಂತ ಎಲ್ಲ ರೀತಿಯ ಅವಕಾಶವನ್ನು ಕೊಡ್ತಾರೆ. ಈಗ ನಮಗೆ ಅನ್ನಿಸ್ಬೋದು, ನಾನು ಇಷ್ಟೆಲ್ಲ ಜಪ ಮಾಡ್ತಾ ಇದ್ದೇನೆ, ಇಷ್ಟೆಲ್ಲ ಭಗವದ್ಗೀತೆ ಕ್ಲಾಸ್ ಡಿಸ್ಕಷನ್ ಮಾಡ್ತಿದ್ದೇವೆ, ಆದ್ರೆ ನಮ್ಮ ಮನಸ್ಸಿನಲ್ಲಿ ಜೀವನದಲ್ಲಿ ಏನ್ ದೊಡ್ಡ ಬದಲಾವಣೆ ಆಗ್ತಿಲ್ಲ ಅಂತ ಹೇಳಿ. ಇಲ್ಲ, ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸಂಘರ್ಷ ಇದೆ ನಮ್ಮ ಜೀವನದಲ್ಲಿ. ಸಂಘರ್ಷ ಇದೆ. ಏನ್ ಸಂಘರ್ಷ? ನಾವು ಒಂದರಿಂದ ಕಳಚಿಕೊಂಡು ಇನ್ನೊಂದು ಕಡೆ ಹೋಗುವಂತ ಸಂಘರ್ಷ. ಈಗ ಅರ್ಜೆಂಟ್ ಆಗಿ ನಮಗೆ ಎಷ್ಟೇ ಇದ್ರು ಕೂಡ ನಾವೆಲ್ಲೋ ಟ್ರಾವೆಲ್ ಮಾಡ್ಬೇಕು ಅಂತ ಇಡುವಾಗ ಲಾಸ್ಟ್ ಮೂಮೆಂಟ್ ಎಲ್ಲರೂ ಮಾಡೋದು, ಏನೋ ಪ್ಯಾಕಿಂಗ್ ಎಲ್ಲ ಲಾಸ್ಟ್ ಮೂಮೆಂಟ್ ಮಾಡ್ತೀವಿ, ಅದೊಂದು ಸಂಘರ್ಷ. ಆಮೇಲೆ ಲಾಸ್ಟಿಗೆ ಟ್ರೈನ್ ಮಿಸ್ ಆಗ್ತದೋ ಇಲ್ವೋ ಅಂತ ಹೇಳುವ ಒಂದು ಸಂಶಯ. ಫ್ಲೈಟ್ ಮಿಸ್ ಆಗ್ತದೋ ಇಲ್ವೋ, ಅಯ್ಯೋ ಮಿಸ್ ಆಗ್ಬಹುದು, ಅಯ್ಯೋ ಅಂತ ಹೇಳಿ ಒಂದು ತವಕ ಇರ್ತದೆ ಹೋಗುವ ಜರ್ನಿಯಲ್ಲಿ. ಹೆಚ್ಚಿನವರಿಗೆ, ಅಧಿಕಾಂಶ ಜನರಿಗೆ ಏನಾಗ್ತದೆ, ಇದೊಂದು ತವಕ, ಅಯ್ಯೋ ನನಗೆ ಇದು ಟ್ರೈನ್ ಸಿಗ್ತದೋ ಇಲ್ವಾ, ಅಯ್ಯೋ ನನಗೆ ಅದು ಆಗುತ್ತೆ ಇಲ್ವಾ, ಅಯ್ಯೋ ಇದು ಬುಕ್ ಮಾಡಿದ್ರೆ ಬರ್ತದಾ ಇಲ್ವಾ, ಈ ತರ ಒಂದು ತವಕ. ಆ ತವಕ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಒಂದು ಕಡೆ ಕಾಲು ಊರ್ಲಿಲ್ಲ, 2 ಕಾಲಲ್ಲಿ 2 ಕಡೆ ಊರಿ ಬಿಟ್ಟಿದ್ದೇವೆ. ಆದ ಕಾರಣ ನಮಗೆ ಈ ಸಂಘರ್ಷ ಇದೆ. ಈ ಸಂಘರ್ಷದಿಂದ ಭಗವಂತನ ಅನುಭೂತಿ ಆಗ್ತಾ ಇಲ್ಲ. ಈ ಸಂಘರ್ಷದಿಂದ ಹೊರಗೆ ಬರುವುದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ಅಂತ ಹೇಳುವಾಗ ನಾವು ತುಂಬಾ ಇಂಪಾರ್ಟೆಂಟ್ ಇದು. ಸಂಪೂರ್ಣವಾಗಿ ಅಂತ ಹೇಳುವಾಗ ಈ ಯುಕ್ತ ವೈರಾಗ್ಯ ಅಂತ ಹೇಳುವ ಪದ ಮುಖ್ಯ. ಸಂಪೂರ್ಣ ಅಂತ ಹೇಳಿದ್ರೆ ಏನು ಬೇಡ, ನನಗೆ ಬರೀ ಭಗವಂತನನ್ನು ಮಾತ್ರ ಯೋಚನೆ ಮಾಡಿ ಕೂತ್ಕೊಳ್ತೇನೆ ಅಂತ ಹೇಳುವುದ ಉದ್ದೇಶ ಅಲ್ಲ. ಪ್ರತಿಯೊಂದು ನಮ್ಮ ಜೀವನದ ಕೈಂಕರ್ಯಗಳನ್ನ, ಯಾವುದೇ ಕೆಲಸಗಳನ್ನ ಭಗವಂತನ ಸೇವೆ ಅನ್ಕೊಳ್ಳುವುದಲ್ಲ, ಅದು ಸೇವೆಯೇ ಅಂತ ಹೇಳಿ ತಿಳ್ಕೊಳ್ಬೇಕು. ಯಾಕಂದ್ರೆ ಕೆಲವರು ಹೇಳ್ತಾರೆ ಅದು ಸೇವೆ ಅಂತ ಅನ್ಕೊಳ್ಳಿ ಅಂತ ಹೇಳಿ. ಅದು ಅನ್ಕೊಳ್ಳುವುದು ಹೇಗೆ? ಭಗವಂತನ ಸೇವೆಯೇ ಅನ್ಕೊಳ್ಳುವುದಲ್ಲ, ಆ ಭಗವಂತನ ಸೇವೆ ಅಂತಲೇ ಆಗುವಾಗ ಅದು ಅದ್ಭುತವಾದ ಜೀವನ ಆಗ್ತದೆ. ಈಗ ಒಂದು ಪೆನ್ನಲ್ಲಿ ಹಿಡಿದು ಪೆನ್ನಿಂದ ಬರೆಯುವುದೋ ಅಥವಾ ಶಾಲೆಗೆ ಹೋಗುದೋ, ಇದೆಲ್ಲ ಒಂದು ಉದಾಹರಣೆ.
ನಾನೀಗ ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿ. ನಂಗೆ ನನ್ನ ಅಪ್ಪ ಅಮ್ಮ ಹೇಳಿದ್ದಾರೆ ನೀನು ಜಪ ಮಾಡಬೇಕು ಅಂತೇಳಿ. ಜಪ ಮಾಡುತ್ತೇನೆ. ಆದ್ರೆ ಏನಾಯ್ತು ಅಂತ ಇಟ್ಕೊಳ್ಳೋಣ, ನಾನು ಜಪದಲ್ಲೇ ಆಸಕ್ತಿ ಬೆಳೆದು ನಾನು ಪರೀಕ್ಷೆ ಬರೆಯುವುದೇ ಇಲ್ಲ ಅಂತ ಇಟ್ಕೊಳ್ಳೋಣ. ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಒಳ್ಳೆ ಉದ್ದೇಶ, ಜಪದಲ್ಲಿ ಆಸಕ್ತಿ ಬೆಳೆದು ಆದ್ರೆ ಪರೀಕ್ಷೆ ಬರೆಯುವುದಿಲ್ಲ ಅಂತ ಇಟ್ಕೊಳ್ಳೋಣ. ಪರೀಕ್ಷೆಯಲ್ಲಿ ಫೇಲ್ ಆದೆ ಅಂತಿಲ್ಲಿ. ಆ ಲೋಕ ಏನ್ ಹೇಳ್ತದೆ, ಅವನು ಜಪ ಮಾಡಿ 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 ಪರೀಕ್ಷೆಯಲ್ಲಿ ಫೇಲ್ ಆದ. ಇದಲ್ಲ ಜೀವನ, ಇದು ಜೀವನ ಅಲ್ಲ. ಏನ್ ಜೀವನ ಅಂದ್ರೆ ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೆಯುವುದು, ಆ ಚೆನ್ನಾಗಿ ಪರೀಕ್ಷೆಗೆ ಓದುವುದು, ಆಮೇಲೆ ಚೆನ್ನಾಗಿ ಮಾಡೋದು. ಇದು ಯಾರಿಗೋಸ್ಕರ ಮಾಡುದು? ನಾನು ಇದನ್ನು ಮಾಡಿದ್ರೆ ಇನ್ನೂ ಭಗವಂತನ ಸೇವೆ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಾಗ್ತದೆ, ಫೈಲ್ ಆದ ಅಂತ ಹೇಳುವಾಗ ನನಗೆ ಆಮೇಲೆ ಜಪವೇ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಮನಸ್ಸಲ್ಲಿ ನಾನು ಫೈಲ್ ಆದೆ ಅಂತ ಒಂದು ದುಃಖ, ಆಮೇಲೆ ಬೇರೆಯವರೆಲ್ಲ ತಮಾಷೆ ಮಾಡೋದು ಇನ್ನೊಂದು ದುಃಖ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ಹಿಂದೆ ಎಲ್ಲ, ನೀನು ಯುದ್ಧ ಮಾಡದೆ ಹೋದ್ರೆ ಎಲ್ಲ ತಮಾಷೆ ಮಾಡ್ತಾರೆ, ನಿನಗೆ ಎಲ್ಲ ಚೀತು ಅಂತ ಹೇಳ್ತಾರೆ ಅಂತ ಭಗವಂತ ಅರ್ಜುನಿಗೆ ಹೇಳ್ತಾರೆ. ಆದ ಕಾರಣ ನಮ್ಮ ಕರ್ಮವನ್ನ ಅದು ವೇದ ವಿಹಿತ ಕರ್ಮ ಆಗ್ಬೇಕು, ವೇದ ನಿಹಿತ ಕರ್ಮ ಆಗ್ಬಾರ್ದು. ವೇದ ವಿಹಿತ ಕರ್ಮವನ್ನ ಆದಷ್ಟು ಚೊಕ್ಕದಾಗಿ ಮಾಡ್ಬೇಕು. ನಾವು ಚೆನ್ನಾಗಿ ಮಾಡ್ತಾ ಅದನ್ನ ಭಗವಂತನಿಗೆ ನಿಯೋಜಿಸ್ಬೇಕು. ಅಂದ್ರೆ ನಮ್ಮ ಎಲ್ಲ ಅರ್ಥವೂ, ನಾವು ಅಂತ ಸಂಪಾದಿಸಿದ ಎಲ್ಲ ಅರ್ಥವೂ ಭಗವಂತನಿಗೆ ನಿಯೋಜಿಸಿದ್ರೆ ಅದು ಭಕ್ತಿ. ಎಲ್ಲವೂ ಸಂಪೂರ್ಣವು ನಮ್ಮಲ್ಲಿ ಏನು ಸಿಕ್ಕಿದ್ರು ಕೂಡ ಅದೆಲ್ಲ ಭಗವಂತನಿಗೆ ನಿಯೋಜಿಸ್ಬೇಕು. ನಾವು ಏನೇ ಕೆಲಸ ಮಾಡಿದರೆ ಅದನ್ನು ಭಗವಂತನಿಗೆ ನಿಯೋಜಿಸ್ಬೇಕು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಕುರುಷ್ವ ತದರ್ಪಣಂ ಅಂತ ಹೇಳಿ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯತಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಏನೇ ಮಾಡು ನೀನು ಅದನ್ನೆಲ್ಲ ನನ್ನ ಸೇವೆ ಅಂತ ಮಾಡು, ನನಗೆ ಅಂತ ಮಾಡು, ನನಗೆ ಅರ್ಪಿಸು, ಅದರ ಫಲವನ್ನಾದರೂ ಅರ್ಪಿಸು. ಹಾಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿರೋನು ಸಂಪೂರ್ಣವಾಗಿ ಈ ರೀತಿಯಲ್ಲಿ ಮುಂದೆ ಹೊರದ್ರೆ ಅವನ ಬುದ್ಧಿ ಇನ್ನೂ ಸ್ಥಿರ ಆಗ್ತಾ 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 ಹೋಗ್ತದೆ. ಈಗ ಸಿಮೆಂಟ್ ನಾವು ಟಾಂಕಿ ಕಟ್ಟುತ್ತೇವೆ ಅಂತ ಇಟ್ಕೊಳ್ಳೋಣ, ಸಿಮೆಂಟ್ ಟಾಂಕಿ ಕಟ್ತೇವೆ ಅಂತ, ಅಥವಾ ಸಿಮೆಂಟ್ ಮನೆ ಕಟ್ತೇವೆ ಅಂತ ಇಟ್ಕೊಳ್ಳೋಣ. ಒಳ್ಳೇದಲ್ಲ ಅದು. ಆದ್ರೆ ಏನ್ ಮಾಡೋದು, ನಾವು ಇಂತಹ ಸ್ಥಿತಿ ಪರಿಸ್ಥಿತಿಯಲ್ಲಿ ಇದ್ದೇವೆ, ಸಿಮೆಂಟ್ ಇಲ್ಲದೆ ನಮ್ಮ ಜೀವನ ಇಲ್ಲ ಅಂತ ಆಗಿದೆ. ಎಲ್ಲಿ ಹೋದ್ರೂ ಸಿಮೆಂಟೇ ನಮಗೀಗ. ಮಹಾ ಹಾನಿಕಾರವಾದಂತಹ ವಿಚಾರ, ಆದ್ರೂ ನಾವು ಅದಕ್ಕೆ ಹೋಗಿದ್ದೇವೆ. ಎಲ್ಲಿ ಇದ್ರು ಟೆರೆಸ್ ಬಿಲ್ಡಿಂಗ್ ಇಲ್ಲ ಅಂದ್ರೆ ನಮಗೆ ತುಂಬಾ ಚಿಂತೆ. ಅಯ್ಯೋ ಟೆರೆಸ್ ಬಿಲ್ಡಿಂಗ್ ಇಲ್ಲ. ಮಣ್ಣು ಅಂದ್ರೆ ಬೇಗನೆ ಒಡೆದು ಹೋಗುತ್ತೆ ಅಂತ ಮನಸ್ಸಲ್ಲಿ. ಸಿಮೆಂಟ್ಗಿಂತ ಗಟ್ಟಿ ಮಣ್ಣು ಅಂತ ನಮ್ಗೆ ಗೊತ್ತಿಲ್ಲ. ಏನೇ ಇರ್ಲಿ, ಸಿಮೆಂಟಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಚರ್ಚೆ ಆಗತ್ತೆ. ಸಿಮೆಂಟು ನಾವು ಮನೆ ಕಟ್ತೇವೆ ಅಂತ ಇಟ್ಕೊಳ್ಳೋಣ. ಸಿಮೆಂಟ್ ಮನೆ ಕಟ್ಟುವಾಗ ಒಂದೇ ದಿನದಲ್ಲಿ ಕಟ್ಟಕ್ಕಾಗಲ್ಲ. ಒಂದು ದಿವಸ ಕಟ್ಟಿ ಆಮೇಲೆ ಅದಕ್ಕೆ ನಿಧಾನವಾಗಿ ನೀರು ಹಾಕ್ಬೇಕು, ಕ್ಯೂರಿಂಗ್ ಮಾಡ್ಬೇಕು, ನೀರು ಹಾಕ್ಬೇಕು. ಆಮೇಲೆ ಅದು ನಿಧಾನವಾಗಿ ಆ ನೀರನ್ನು ಚೆನ್ನಾಗಿ ಏಳ್ಕೊಂಡು ಅದು ಗಟ್ಟಿ ಆಗತ್ತೆ. ಏನೇ ಇದ್ರೂ ಅಷ್ಟು ಬೇಗನೆ ಕೆಡಲ್ಲ. ಅದೇ ರೀತಿ ನಾವು ಎಲ್ಲಾ ಕ್ರಿಯೆಗಳಲ್ಲೂ ಹಾಗೇ ಇದೆ. ಅದನ್ನು ನಾವು ಬುದ್ಧಿ ಇನ್ನೂ ಸ್ಥಿರರಾಗುವುದು ಅಂತ ಫಸ್ಟಿಗೆ ಇರುವುದಿಲ್ಲ ಅಷ್ಟು ಸ್ಥಿರತ್ವ ಬುದ್ಧಿಗೆ. ನಿಧಾನವಾಗಿ ಆ ಬುದ್ಧಿ ಸ್ಥಿರಕ್ಕಾಗ್ತದೆ. ಅದಕ್ಕೆ ಮುಖ್ಯ ಅಂತ ಹೇಳಿದ್ರೆ ಏನಂದ್ರೆ ಇಂದ್ರಿಯವನ್ನ ಹತೋಟಿಗೆ ತರುವಂಥದ್ದು. ಇಂದ್ರಿಯನ್ನ ಹತೋಟಿಗೆ ತರುವುದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ಅದನ್ನು ಭಗವಂತನ ಸೇವೆಯಲ್ಲಿ ನಿಯೋಜಿಸುವಾಗ ಮಾತ್ರ ಸಾಧ್ಯ. ಇಲ್ಲದ್ರೆ ಇಂದ್ರಿಯವನ್ನು ಎಷ್ಟೇ ಮೆಕ್ಯಾನಿಕಲ್ ಆಗಿ ನಾವು ಭೌತಿಕವಾಗಿ ಎಷ್ಟೇ ಪ್ರಯತ್ನ ಪಟ್ಟರು, ಯಾವುದೋ ಒಂದು ರೀತಿಯಲ್ಲಿ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಅದು ಒಂದಲ್ಲ ಒಂದು ದಿವಸ ಕೈ ಕೊಡುವಂತೆ ಅನ್ನನೇ ಅದು. ಅವನು ಕೈ ಕೊಟ್ಟೇ ಕೊಡ್ತಾನೆ, ಅವನು ಅದ್ರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಅದನ್ನು ಭಗವಂತನ ಸೇವೆಗೆ ಅಂತ ನಿಯೋಜಿಸಿದ್ರೆ ಕೈ ಕೊಡುವುದೇ ಇಲ್ಲ. ಅಕಸ್ಮಾತ್ ಕೈ ಕೊಟ್ಟರು ಕೂಡ ಎಲ್ಲಿ ಕೈ ಕೊಟ್ಟಿದ್ದಾನೆ ಅಲ್ಲಿಂದಲೇ ಶುರು ಮಾಡುವಂತ ವಿಚಾರ. ಅದ್ಭುತವಾದಂತಹ ವಿಚಾರ ಇದು. ಆದ ಕಾರಣ ನಾವು ಈ ಬುದ್ಧಿಯನ್ನ ಇನ್ನು ನಾವು ಭಗವಂತನ ಸೇವೆಯಲ್ಲೇ ನಿಯೋಜಿಸೋಣ. ಆದಷ್ಟು ನಾವೆಲ್ಲ ಜೀವನದ, ಈಗ ಉದಾಹರಣೆ ನಾವು ಕೊಟ್ಟಿದ್ದೇವಲ್ಲ, ಮಗು ಎಕ್ಸಾಮಿಗೆ ಹೋಗುವಂಥದ್ದು. ಅದೇ ರೀತಿ ನಾವು ನಮ್ಮದೇ ಕೆಲಸವನ್ನ ಮಾಡ್ತೇವೆ. ನಮಗೆ ಕೆಲವರಿಗೆ ಅಂಗಡಿ ಇರಬಹುದು, ಕೆಲವರು ತೋಟದಲ್ಲಿ ಕೆಲಸ ಮಾಡಬಹುದು, ಕೆಲವರು ಅಡಿಗೆ ಮಾಡ್ತಾ ಇರಬಹುದು. ಇದೆಲ್ಲ ಮಾಡ್ತಾ ಇದ್ದೇವೆ ನಾವು. ಆದ್ರೆ ಇದನ್ನೆಲ್ಲ ಭಗವಂತನ ಸೇವೆ ಅಂತ ಮಾಡಬೇಕು. ಸೇವೆ ಅದು. ಯಾಕಂದ್ರೆ ಎಲ್ಲವೂ ಭಗವಂತನ ಒಂದು ಚೈತನ್ಯ, ಎಲ್ಲವೂ ಭಗವಂತನ ಒಂದು ಚೈತನ್ಯ. ಈಗ ಮೊದಲ ಹೆಜ್ಜೆ ಅದು. ಇದು ನಾನು ಭಗವಂತನಿಗೋಸ್ಕರ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಮೊದಲ ಹೆಜ್ಜೆ. ಆಮೇಲೆ ನಿಧಾನವಾಗಿ ಸಂಪೂರ್ಣವಾಗಿ ಭಗವಂತನಿಗೆ ಮಾಡುವ ಹಾಗೆ ಆಗ್ತದೆ ಜೀವನ. ಅದು ಪರ್ಫೆಕ್ಷನ್ ಆಫ್ ಲೈಫ್, ಉನ್ನತವಾದಂತಹ ಜೀವನ. ಸಂಪೂರ್ಣವಾಗಿ ಈಗ ನಾವು ಶ್ರೀಲ ಪ್ರಭುಪಾದರ ಉದಾಹರಣೆ ನೋಡಬಹುದು. ಸಂಪೂರ್ಣವಾಗಿ ಭಗವಂತನ ಕೈಂಕರ್ಯದಲ್ಲೇ ಕೃಷ್ಣ ಕರ್ಮವನ್ನೇ ಮಾಡ್ತಾ ಇದ್ದಂಥವ್ರು. ಆಮೇಲೆ ಎಲ್ಲ ನಮ್ಮ ಗುರುವರ್ಗದವರನ್ನು ನೋಡ್ಬೋದು. ಅವರು ಸಂಪೂರ್ಣವಾಗಿ ತುಂಬಾ ಬ್ರಹ್ಮಚಾರಿಗಳನ್ನು, ತುಂಬಾ ಗೃಹಸ್ಥರನ್ನು ನೋಡ್ಬೋದು.
ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲೇ ತೊಡಗಿದ್ದಾರೆ. ಅವರು ಬೇರೆ ಯಾವುದರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ಸೊ ಇದು ಪರ್ಫೆಕ್ಷನ್ ಆಫ್ ಲೈಫ್, ಅದು ಸ್ಥಿತಪ್ರಜ್ಞರ ಲಕ್ಷಣ. ಮುಂದೆ ಹೋಗೋಣ. 66ನೇ ಶ್ಲೋಕ. ಇದೇ ವಿಚಾರವನ್ನ ಈ ಎಲ್ಲ ಶ್ಲೋಕಗಳು ಹೇಳ್ತವೆ. ಯಾವುದ್ರ ಬಗ್ಗೆ? ಹೇಗೆ ಇಂದ್ರಿಯವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಬಹುದು, ಅದೇ ಹೇಗೆ ನಡೆಯುತ್ತಾನೆ ಅಂತ ಹೇಳಿ ಅರ್ಥ. ಸ್ಥಿತಪ್ರಜ್ಞ ಹೇಗೆ ನಡೀತಾನೆ ಅಂತ ಹೇಳಿ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತಃ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ. ಅನುವಾದ ಮತ್ತು ಭಾವಾರ್ಥ ಶ್ರೀಲಪ್ರಭುಪಾದರಿಂದ. ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರದೊಂದಿಗೆ ಸಂಬಂಧವನ್ನು, ಇದಾಗಿದೆ, ಪರಾತ್ಪರವನ್ನು ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಗೆಲ್ಲದೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ. ಇದು ಅರ್ಥ ಆಗಿದೆ ನಮಗೆ. ಸಿಂಪಲ್. ಯಾರಿಗೆ ಭಗವಂತನ ಕಡೆಗೆ ನಮಗೆ ಸಂಬಂಧ ಇಲ್ವೋ ನಮಗೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಸುಖ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಯಾವತ್ತು ನಾವು ದ್ವಂದ್ವದಲ್ಲಿ ತೊಡಗಿಕೊಂಡಿದ್ದೇವೆ. ದ್ವಂದ್ವ, ನಮ್ಮ ಜೀವನವೇ ದ್ವಂದ್ವ. ದ್ವಂದ್ವ ಅಂದ್ರೆ ಏನು? ಒಂದು ಕಡೆ ನಾವು ಬೇರೂರ್ಲಿಲ್ಲ. ಆ ಬೇರೂರ್ದು ಎಲ್ಲಿ ಬೇರೂರ್ಬೇಕು? ಭಗವಂತನಲ್ಲಿ ಬೇರೂರದವ ಸ್ಥಿತಪ್ರಜ್ಞ. ಭಗವಂತನಲ್ಲಿ ಬೇರೂರದೆ ಏನೂ ಗೊತ್ತಿಲ್ಲದವನು ಸುಖದಲ್ಲಿ ಇರ್ತಾನೆ. ಆ ಸುಖ ಯಾವತ್ತೂ ಒಳ್ಳೇದಲ್ಲ. ಈಗ ಕೆಲವರು ಏನು ಗೊತ್ತಿಲ್ಲ, ಸುಮ್ಮನೆ ಮಲಗಿರ್ತಾರೆ. ಹಾ ಏನು ನಿದ್ದೆ. ಬೆಳಿಗ್ಗೆ ಹೇಳ್ತಾರೆ, ಯಾರ್ದೋ ಮೇಲೆ ಡಿಪೆಂಡ್ ಆಗಿ ಏನೋ ಮಾಡ್ತಿರ್ತಾರೆ. ಕೆಲವರು ಇದ್ದಾರೆ ಹಾಗೆ. ಮಂದ ಅಂದ್ರೆ ಅಷ್ಟು ಮಂದ ಬುದ್ಧಿ, ಎಮ್ಮೆ ಚರ್ಮ. ಅವ್ರಿಗೆ ಏನು ತೊಂದರೆ ಇಲ್ಲ. ಅಂದ್ರೆ ತೊಂದರೆ ಇಲ್ಲ ಅಂತ ಹೇಳುವ ತೊಂದರೆ ಇಲ್ಲ ಅವರಿಗೆ, ತೊಂದರೆ ಇದೆ ಅಂತ ಹೇಳಿಯೂ ಗೊತ್ತಿಲ್ಲ. ಅಂತಹ ಸ್ಥಿತಿ. ಅದ ಕಾರಣ ನಾವು ಅಂತ ಸ್ಥಿತಿಗೆ ಹೋಗಬಾರದು. ಅದಕ್ಕೋಸ್ಕರ ನಾವು ಮುಂದಿನ ಶ್ಲೋಕಕ್ಕೆ ನೋಡೋಣ ಏನು ಹೇಳ್ತಾರೆ. ಇಂದ್ರಿಯಗಳನ್ನ ಹೇಗೆ, ಒಂದು ಇಂದ್ರಿಯಗಳು ಹೇಗೆ ಮಾಡ್ತದೆ ಅಂತ ಹೇಳಿ, ಹೇಗೆ ಇಂದ್ರಿಯಗಳು ಎಷ್ಟು ಡಿಸ್ಟರ್ಬ್ ಆಗ್ತದೆ ನೋಡೋಣ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಂ ಇವಾಂಭಸಿ. ಇಂದ್ರಿಯಾಣಿ ಹಿ ಚರತಾಂ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನಃ ಅನುವಿಧೀಯತೆ ತತ್ ಅಸ್ಯ ಹರತಿ ಪ್ರಜ್ಞಾಂ ವಾಯು ನಾವಂ ಇವ ಅಂಭಸಿ ಅಂತ. ಅನುವಾದ: ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಇದರ ಬಗ್ಗೆಯೂ ಸ್ವಲ್ಪ ಚರ್ಚೆ ಮಾಡಿದ್ದೇವೆ ನಾವು. ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಅವುಗಳಲ್ಲಿ ಒಂದೇ ಒಂದು ಇಂದ್ರಿಯ ಭೋಗದಲ್ಲಿ ತೊಡಗಿದರೆ ಅದು ಭಕ್ತನನ್ನು ಅಲೌಕಿಕ ಪ್ರಗತಿಯ ಹಾದಿಯಿಂದ ಬೇರೆಡೆಗೆ ಎಳೆಯಬಹುದು. ಅಂಬರೀಷ ಮಹಾರಾಜನ ಬದುಕಿನಲ್ಲಿ ಹೇಳಿದಂತೆ ಎಲ್ಲ ಇಂದ್ರಿಯಗಳು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರಬೇಕು. ಮನಸ್ಸಿನ ನಿಯಂತ್ರಣಕ್ಕೆ ಇದೇ ಸರಿಯಾದ ತಂತ್ರ. ಈ ಒಂದು ಪ್ರಶ್ನೆ ಕೇಳ್ತೇನೆ. ಕೆಲವು ಜೀವಿಗಳು ಅದರ ಒಂದು ಇಂದ್ರಿಯ ವೀಕ್ ಆದ ಕಾರಣ ಅದು ಸತ್ತು ಹೋಗ್ತವೆ. ಅದು ಯಾವ್ದಾದ್ರು ಹೇಳ್ತೀರಾ? ಕಿವಿ ಇಂದ್ರಿಯ ವೀಕ್ ಯಾರಿಗೆ? ಕಿವಿ ಯಾವ ಪ್ರಾಣಿಗೆ ತುಂಬಾ ವೀಕ್ ಕಿವಿ? ಹಾವ ಪ್ರಭುಜಿ, ಹಾವಿಗೆ ಕಿವಿ ಇಲ್ಲಲ್ಲ. ಕಿವಿ ಇಲ್ವೇ ಅದಕ್ಕೆ? ಮೀನು ಗುರುಗಳೇ. ಹಾ, ಮೀನಿಗೆ ಅಲ್ಲ, ಮೀನಲ್ಲ. ಜಿಂಕೆ, ಶಾಸ್ತ್ರ ಹೇಳ್ತದೆ ಜಿಂಕೆ ಆತರ ಅಟ್ರಾಕ್ಟ್ ಆಗಿ ಬರ್ತದೆ. ಅದು ಕಿವಿಯ ಶಬ್ದಕ್ಕೆ, ಯಾವುದೋ ಒಂದು ಶಬ್ದಕ್ಕೆ ಅಟ್ರಾಕ್ಟ್ ಆಗಿ ಓಡುವುದು. ಶಬ್ದದ ಅಟ್ರಾಕ್ಷನ್ ಓಡಿ 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 ಹೋಗುವಾಗ ಅದು ಬೇಡನ ಕೈಯಲ್ಲಿ ಸಿಕ್ಕಾಕೊಳ್ತದೆ. ಕಿವಿ. ಆಮೇಲೆ ಕಣ್ಣು. ಒಂದು ಜೀವಿ ಉಂಟು, ಅದು ಹೋಗಿ ಬೆಂಕಿಗೆ ಬೀಳ್ತದೆ, ಆತ್ಮಹತ್ಯೆ, ಬೆಂಕಿಗೆ ಬಿದ್ದು. ಸಹಗಮನ. ಮಿಂಚುಹುಳವ? ಹಾ, ಮಿಂಚುಹುಳ ಅಲ್ಲ. ಮಿಂಚುಹುಳ ಹೋಗಿ ಬೆಂಕಿಗೆ ಬೀಳುವುದಿಲ್ಲ. ದೀಪದ ಹುಳ ಗುರುಗಳೇ. ದೀಪದ ಹುಳ ಅಂದ್ರೆ ಅದಕ್ಕೆ ಭಾಗವತಂ ಹೇಳಿದ್ರೆ ಪತಂಗ ಅಂತಲೇ ಹೇಳ್ತದೆ. ಅದಕ್ಕೆ ಪತಂಗ ಅಂತ ಹೇಳಿದ್ರೆ ನಾವು ಜನರಲಿ ಪತಂಗಕ್ಕೆ ನಾವು ಏನ್ ಹೇಳ್ತೇವೆ, ಚಿಟ್ಟೆ ಅಂತ ಹೇಳ್ತೇವೆ. ಆದ್ರೆ ಆ ಚಿಟ್ಟೆ ಅಲ್ಲ ಇದು. ಇದು ಮಳೆಗಾಲದಲ್ಲೆಲ್ಲ ಬರ್ತದಲ್ಲ, ನಿಮ್ಗೆ ಗೊತ್ತಿರ್ಬೋದು. ಮಳೆಗಾಲದಲ್ಲೆಲ್ಲ ಬರ್ತದೆ, ಮಣ್ಣಿನ ಅಡಿಯಿಂದ ಬರುವಂತದ್ದು. ಅದು ಟ್ಯೂಬಿಗೆ ಹೋಗಿ ನಿಲ್ತದಲ್ಲ.
ಟಿವಿಗೆ ಹೋಗಿ ನಿಲ್ತದೆ, ಬೆಂಕಿ ಹತ್ರ ಹೋಗಿ ಬೀಳ್ತದೆ. ಗೊತ್ತಾಯ್ತಲ್ಲ ನಿಮ್ಗೆ? ಮುಂದೆ ಹೋಗೋಣ. ಆಮೇಲೆ ನಾಲೆಗೆ ಬಾರಿ ಡೇಂಜರ್. ನಾಲೆಗೆ ಮೀನು ಹಿಡಿಯೋರಿಗೆ ಗೊತ್ತುಂಟು, ಹಾಕ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ? ನುಂಗ್ ಏನ್ ಹೇಳ್ತಾರೆ? ಗಾಣ ಗಾಣ. ಗಾಣ ಅಂತಾರೆ ಅದಕ್ಕೆ. ಆ ಒಂದು ಎರೆಹುಳವನ್ನ ಇಟ್ಟಿರ್ತಾರೆ. ಗಾಣ ಅಂತಾರೆ ಪಾಪ ನಮ್ ಕಡೆ. ಆಯ್ತು, ಆಗ್ಲಿ, ಗಾಣ. ಆ ನಾಲೆಗೆ ರುಚಿ ಅದಕ್ಕೆ. ಈ ರೀತಿಯಲ್ಲಿ ಕಿವಿ, ಈ ರೀತಿಯಲ್ಲಿ ಎಲ್ಲ ನಮ್ಮ ಇಂದ್ರಿಯಗಳು ಒಂದಲ್ಲ ಒಂದು ರೀತಿಯಲ್ಲಿ. ಆದರೆ ನಾವು ಮನುಷ್ಯನಿಗೆ ನೋಡಿ, ಇದೆಲ್ಲ ಇಂದ್ರಿಯಗಳೇ ಡಿಸ್ಟರ್ಬ್ ಕೊಡುವಂಥದ್ದೇ. ಅದರಲ್ಲಿ ಮುಖ್ಯವಾದ ಇಂದ್ರಿಯ ನಾಲಗೆ ಮತ್ತು ಕಿವಿ. ನಾಲಗೆ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ನಾಲಗೆ ಯಾವ ಆಕೃತಿಯಲ್ಲಿದೆ? ನಾವು ಒಂದು ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ದೋಣಿಯ ಒಂದು ಉದಾಹರಣೆ ತಗೊಂಡು, ಯಾರಿಗಾದ್ರೂ ನೆನಪಿದ್ಯಾ? ದೋಣಿ ನಡೆಸೋ ಹುಟ್ಟಿನ ಆಕಾರದಲ್ಲಿದೆ ಪ್ರಭುಜಿ. ಅಂದ್ರೆ ನಾಲಿಗೆನು ಅದು ಹುಟ್ಟು ಹೇಗೆ ನೀರನ್ನ ಇದು ಮಾಡುತ್ತೋ ಹಾಗೆ ಹಾ ನಾಲಿಗೆ ನಮ್ದು ನಮಗೆ ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಹಾ ಕರೆಕ್ಟ್. ಆಚಾರವಿಲ್ಲದೆ ನಾಲಿಗೆ ಅಂತ ಹೇಳ್ತಾರೆ ಆಚಾರ್ಯರು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಅಂತ. ಸೊ ಈ ನಾಲಿಗೆ ಅಂತ ಹೇಳೋದು ಯಾವತ್ತು, ನಾಲಿಗೆ ಅಂತಲ್ಲ, ಈ ಇಂದ್ರಿಯಗಳು ಯಾವತ್ತು ನೀಚ. ನೀಚ ಅಂದ್ರೆ ಕೆಳಗೆ ಹೋಗ್ಲಿಕ್ಕೆ ಪ್ರಯತ್ನ, ಮೇಲೆ ಬರ್ಲಿಕ್ಕೆ ಪ್ರಯತ್ನ ಪಡುವುದಿಲ್ಲ. ಅದ ಕಾರಣ ಈ ಬಾಯಿ ಮತ್ತು ಕಿವಿಯನ್ನು ನಾವು ಹತ್ತೊಟ್ಟಿಗೆ ತಂದ್ರೆ ಮಿಕ್ಕ ಇಂದ್ರಿಯಗಳು ಸುಲಭವಾಗಿ ಹತ್ತೊಟ್ಟಿಗೆ ಬರ್ತದಂತೆ. ಅದ ಕಾರಣ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ. ಭಗವಂತನ ಅನುಗ್ರಹ ಇದೆ, ನಾವೆಲ್ಲ ಬೇಗನೆ ಈ ಎರಡು ಇಂದ್ರಿಯಗಳ ಹತೋಟಿ ಬಂದು ಈ ಇಂದ್ರಿಯಗಳನ್ನ ಭಗವಂತನ ಈಗಲೇ ಶುರು ಮಾಡಿದ್ದೇವೆ ನಾವು ಭಗವಂತನ ಸೇವೆಗೆ. ಈ ನಾಲಿಗೆಯನ್ನ, ಕಿವಿಯನ್ನ ಭಗವಂತನ ಸೇವೆಗೆ ನಾವು ಇಟ್ಕೋಬೇಕು ಯಾವಾಗಲೂ. ಅದಕ್ಕೆ ಮುಡಿಪಾಗಿ ಇಟ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ತನ್ನಿಂತಾನಾಗಿ ಹತೋಟಿಗೆ ಬರ್ತದೆ. ಸೊ ಈ ರೀತಿಯಲ್ಲಿ ಕಿವಿ, ಮೂಗು, ಬಾಯಿ, ಚರ್ಮ, ಈ ರೀತಿಯಲ್ಲಿ ಚರ್ಮ, ಆನೆ ಚರ್ಮಕ್ಕೆ ಅದು ಇಂದ್ರಿಯ ಸುಖಕ್ಕೋಸ್ಕರ ಹೆಣ್ಣಾನೆ ಹತ್ರ ಹೋಗುವಾಗ ಅವನು ಬೇಡ ಅದನ್ನ ಹಿಡಿತಾನೆ, ಹೇಗೆ ಬೇಕೋ ಹಾಗೆ ಮಾಡಿಕೊಂಡು. ಈ ಹೆಣ್ಣಾನೆಯನ್ನ ಮುಂದೆ ಬಿಡ್ತಾನೆ, ಗಂಡಾನೆಯನ್ನು ಹಿಂದೆ ಹೋಗ್ತಾ ಇರ್ತದೆ. ಆಮೇಲೆ ಅಲ್ಲಿ ಒಂದು ದೊಡ್ಡ ಗುಂಡಿ ತೆಗಿತಾನೆ, ಆ ಗುಂಡಿಯಲ್ಲಿ ಬೀಳ್ತದೆ ಇದು. ಈ ರೀತಿಯಲ್ಲಿ ಅವನು ಅದನ್ನ ಟ್ರೈನಿಂಗ್ ಕೊಡ್ತಾನೆ. ಆದ್ರೆ ನಮಗೆ ಎಲ್ಲ 5 ಇಂದ್ರಿಯಗಳು ವೀಕೆ, ತುಂಬಾ ವೀಕ್, ಸ್ವಲ್ಪ ವೀಕ್ ಅಲ್ಲ, ತುಂಬಾ ವೀಕ್. ಸೊ ಈ ವೀಕ್ ಆದಂತ ಇಂದ್ರಿಯಗಳನ್ನ ಈಗ ನಾವ್ ಏನ್ ಮಾಡ್ಬೋದು ಅಂತ ಹೇಳಿ ಅದನ್ನು ಹತೋಟಿಗೆ ತರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಈಗ ಇದ್ದಷ್ಟು ಶಕ್ತಿಯನ್ನ ಭಗವಂತನ ಸೇವೆಗೆ ಹಾಕೋದು. ಈಗ ಎಷ್ಟೆಷ್ಟುಂಟು ಕಿವಿಗೆ, ಇಷ್ಟರವರೆಗೆ ಆದ ವೀಕನ್ನು ಚಿಂತೆ ಮಾಡದೆ ಈಗವೇ ನನಗೆ ಮರು ಜನ್ಮ ಅಂತ ತಿಳ್ಕೊಂಡು ಇವತ್ತಿನಿಂದಲೇ ಈ ಕಿವಿಯನ್ನ, ಕಣ್ಣನ್ನ, ಮೂಗನ್ನ, ಬಾಯಿಯನ್ನ ಎಷ್ಟಾಗತ್ತೋ ಅಷ್ಟು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮುಂದೆ ಹೋಗೋಣ. ಇಂಪಾರ್ಟೆಂಟ್ ಶ್ಲೋಕ ಇದು. ಒಂದು ಇಂದ್ರಿಯ ಕೂಡ ವೀಕ್ ಆದ್ರೆ ಸಾಕು, ಆ ಕಡೆ ಹೋಗ್ತದೆ ನಮ್ಮ ಮನಸ್ಸು, ಹೋಯ್ತದು. ಚಪಲಕ್ಕೆ ಬಿದ್ರೆ ನಮಗೆ ಖಂಡಿತವಾಗಿ ಕಷ್ಟ. ಇದು ನಾವು ಕೃಷ್ಣ ಕಾನ್ಶಿಯಸ್ ಆಕ್ಟಿವಿಟಿಯಲ್ಲಿ ಕೂಡ ಜಾಗೃತಿ ಆಗಿರ್ಬೇಕು. ಪ್ರಸಾದ ಸಿಕ್ಕಿತು ಅಂತ ಹೇಳಿ ಹೊಟ್ಟೆ ತುಂಬಾ ಇಲ್ಲಿ ತನಕ ತಿಂದ್ರೆ ಆಮೇಲೆ ನಿದ್ದೆ ಜಾಸ್ತಿ, ಬೆಳಿಗ್ಗೆ ಹೇಳಕ್ಕಾಗಲ್ಲ. ಒಂದು ಉದಾಹರಣೆ, ಈ ರೀತಿಯಲ್ಲಿ ಯಾರೋ ಒಬ್ರು ಭಕ್ತರು ಒಳ್ಳೆಯವರು ಅಂತ ಹೇಳಿ ಅವ್ರ ಹತ್ರ ಗಂಟೆ ಮಾತಾಡುದು, ಮಧ್ಯೆ 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 ನಿಧಾನವಾಗಿ ಭಕ್ತಿ ಬಿಟ್ಟು ಬೇರೆ ಮಟೀರಿಯಲ್ ಟಾಕಿಂಗ್ ಶುರು ಆಗ್ತದೆ. ಮತ್ತೆ ಅತಿ ಯಾವತ್ತೂ ಒಳ್ಳೇದಲ್ಲ. ಅತಿ ಸರ್ವತ್ರ ವರ್ಜಯೇತ್. ಅತಿ ಯಾವತ್ತೂ ಒಳ್ಳೇದಲ್ಲ. ಆದ್ರೆ ಭಕ್ತರ ಸಂಘದಲ್ಲಿ ನಾವು ಭಕ್ತನಿಂದ ಕೇಳಬೇಕು, ಚೆನ್ನಾಗಿ ಕೇಳಬೇಕು. ಆದರೆ ಜಾಗ್ರತೆ ಬೇಕು. ನಾವು ಭೌತಿಕವಾದ ಯೋಚನೆಗಳನ್ನ ಅಲ್ಲಿ ಜಾಸ್ತಿ ಮಾತಾಡೋದೆಲ್ಲ ಮಾಡಿದ್ರೆ ನಿಧಾನಕವಾಗಿ ನಾವು ಕೆಳಗೆ ಬೀಳ್ತೇವೆ. ಅವರು ಕೆಳಗೆ ಬೀಳ್ತೇವೆ, ನಾವು ಕೆಳಗೆ ಬೀಳ್ತೇವೆ. ಓ, ಅವರು ಹಾಗೆ, ಅವರು ಬಿದ್ದಿದ್ದಾರೆ, ಇವರು ಹೀಗೆ, ಅವರು ಎದ್ದಿದ್ದಾರೆ, ಇದೆಲ್ಲ ಚಿಂತೆ ಯಾಕೆ? ನಾವು ಇದೆಲ್ಲ ಚಿಂತೆ ಮಾಡದೆ ಭಕ್ತರ ಜೊತೆ ಯಾವಾಗ ಮಾತಾಡ್ತೇವೆ ಆಗ ಸಂಪೂರ್ಣವಾಗಿ ಭಗವಂತನ ಬಗ್ಗೆ, ಆಮೇಲೆ ಭಕ್ತರ ಬೇರೆ ಬೇರೆ ಭಗವಂತನ ಸೇವೆ ಮಾಡುವಂತಹ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು. 68ನೇ ಶ್ಲೋಕ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಲ್ಲಿ ತನಕ ಮೊನ್ನೆ ಮಾಡಿದ್ದೇವೆ, ಗಮನವಿಟ್ಟು ಕೇಳಿ. ಓದೋಣ, ಎಲ್ಲರ ಜೊತೆಯಲ್ಲಿ ನೋಡೋಣ ಏನಿದೆ, ಏನ್ ಹೇಳ್ತಾರೆ ಭಗವಂತ ಅಂತ ಹೇಳಿ. ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ.
ಮಹಾಬಾಹು ಅಂದ್ರೆ ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಭಗವಂತ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿ ಮುಖ್ಯವಾದ ಶ್ಲೋಕಗಳಿವೆಲ್ಲ. ಹೇಗೆ ನಾವು ನಮ್ಮ ಇಂದ್ರಿಯಗಳನ್ನ ಹತೋಟಿಗೆ ತಗೊಂಡು ಅದನ್ನ ಭಗವಂತನ ಸೇವೆಯಲ್ಲಿ ನಿಯೋಜಿಸಬಹುದು ಅಂತ ಹೇಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು. ಮಹಾಬಾಹುವೇ, ಈ ಕಾರಣದಿಂದ, ಯಾವ ಕಾರಣದಿಂದ, ಒಂದು ಇಂದ್ರಿಯ ಕೂಡ ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಎಲ್ಲೆಲ್ಲಿ ಹೋಗ್ತದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಇಡೀ ದೋಣಿಯನ್ನೇ ಪಲ್ಟಿ ಮಾಡಿ ಜೀವವೇ ನಾಶ ಆಗುವಂತ ಸ್ಥಿತಿಯಲ್ಲಿ ತಲುಪ್ತದೆ. ಜೀವ ಅಂದ್ರೆ ಸತ್ಯ ಹೋಗ್ತೀಯ ನೀನು ಅಂದ್ರೆ ಆತ್ಮಹತ್ಯೆ ಅಂತ. ಅದಕ್ಕೆ ಶಿಲ ಪ್ರಭುಪಾದರು ಹೇಳ್ತಾರೆ ಆತ್ಮಹ ಅಂತ ಹೇಳಿ. ನಾವು ಯಾರು ಭಗವಂತನ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೊರಡುದಿಲ್ಲ, ಭಗವಂತನ ಸೇವೆ ಬಗ್ಗೆ ಚಿಂತೆ ಇಲ್ಲ, ಅಂತವರಿಗೆ ಬರೀ ಚಿತೆಯೇ ಅಂದ್ರೆ ಸೊನ್ನೆವರೆಗೆ ಹೋಗಿ ಆತ್ಮಹ ಹತ್ಯೆ ಆಗಿಬಿಡುತ್ತದೆ ಆತ್ಮದ್ದು. ಯಾಕಂದ್ರೆ ಪುನಃ 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 ಈ ಬಂಧನಕ್ಕೆ ಬರುವವನೇ ಆತ್ಮಹತ್ಯೆ ಮಾಡಿದವನು. ಆತ್ಮಹತ್ಯೆ ಅಂದ್ರೆ ಏನು? ಪುನಃ ಪುನಃ ಇಲ್ಲಿ ಬಂಧನಕ್ಕೆ ಬರುವುದು. ನಾವೆಲ್ಲ ಇದ್ದು ಆತ್ಮಹತ್ಯೆ ಮಾಡಿದ ಹಾಗೆ. ಯಾಕೆ? ಭಗವಂತನ ಸೇವೆಯೇ ಮಾಡ್ತಿಲ್ಲ, ಭಗವಂತನ ಚಿಂತೆಯೇ ಮಾಡ್ತಿಲ್ಲ. ಜೀವನದಲ್ಲಿ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೇವೆ. ಯಾರೋ ಒಬ್ಬ ರೈತ ಆತ್ಮಹತ್ಯೆ ಮಾಡುವಾಗ ನಾವು ದೊಡ್ಡದು ಮಾಡ್ತೇವೆ, ಆದ್ರೆ ನಾವು ಇದ್ದು ಆತ್ಮಹತ್ಯೆ ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಆತ್ಮಕ್ಕೆ ನಿಜವಾದ ಒಂದು ನರಿಶ್ಮೆಂಟ್, ಆತ್ಮಕ್ಕೆ ಬೇಕಾದಂತಹ ಏನು ಹೇಳುದು ಪ್ರೀತಿ, ಆತ್ಮಕ್ಕೆ ಬೇಕಾದಂತಹ ಆಹಾರ ನಾವು ಕೊಡ್ತಿಲ್ಲ. ಅದರ ಹೊರತಾಗಿ ಎಲ್ಲವೂ ಕೊಡ್ತಾ ಇದ್ದೇವೆ. ಆದ ಕಾರಣ ಆತ್ಮಹತ್ಯೆ ಆಗಬಾರದು ಅಂತ ಹೇಳಿದ್ರೆ ಆತ್ಮಕ್ಕೆ ಚೆನ್ನಾಗಿ ಪೋಷಣೆ ಸಿಗ್ಬೇಕು. ಆ ಪೋಷಣೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಭಗವಂತನ ಸಂಪರ್ಕದಿಂದ ಮಾತ್ರ ಪೋಷಣೆ ಆಗ್ಲಿಕ್ಕೆ ಸಾಧ್ಯ. ಈಗ ದೊಡ್ಡ ನಮ್ಮ ಮನೆಯಲ್ಲಿರುವ ಲೈಟ್ ಉರಿಬೇಕು ಅಂತ ಹೇಳಿದ್ರೆ ಆ ಲೈಟಿಗೆ ಎಲ್ಲಿಗೆ ಕನೆಕ್ಷನ್ ಬೇಕು? ಆ ಲೈಟಿಗೆ ಟ್ರಾನ್ಸ್ಫಾರ್ಮರ್ ಇಂದ ಆಮೇಲೆ ಎಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತದೆ ಅಲ್ಲಿಂದ ಕನೆಕ್ಷನ್ ಬೇಕು. ಸುಮ್ಮನೆ ಇಲ್ಲಿ ಉರಿಯುವುದಿಲ್ಲ. ಅದೇ ರೀತಿ ಆತ್ಮ ಸುಮ್ಮನೆ ಇಲ್ಲಿ ಉರಿಯುವುದಿಲ್ಲ. ಆತ್ಮಕ್ಕೆ ಪರಮಾತ್ಮ ಭಗವಂತನ ಕೃಷ್ಣನ ಡೈರೆಕ್ಟ್ ಸಂಪರ್ಕ ಬೇಕು. ಸಂಪರ್ಕ ಇದೆ, ಆದ್ರೆ ಸಂಪರ್ಕ ನಮಗೆ ಅರ್ಥ ಆಗ್ತಿಲ್ಲ. ಆ ಸಂಪರ್ಕವನ್ನು ಅರ್ಥ ಮಾಡುವಾಗಲೇ ಜೀವನ ಬದಲಾವಣೆ ಆಗ್ತದೆ. ಭಾವಾರ್ಥ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಒಮ್ಮೆ ಸತ್ಯವಾಗಿ ನಿಜವಾಗಿ ಸಂಪೂರ್ಣ ಭಕ್ತಿಯಿಂದ ಮಾಡಿದರೆ ಅವನೆಲ್ಲ ಪಾಪಗಳು ದೂರ ಆಗ್ತದೆ. ಆದ್ರೆ ನಮ್ಗೆ ಆಗ್ತಿಲ್ಲ. ಯಾಕೆಂದ್ರೆ ನಮ್ಗೆ ಅಂತ ಭಕ್ತಿ ಇಲ್ಲ, ಅಂತ ಸಂಪೂರ್ಣವಾದ ಸರೆಂಡರ್ನೆಸ್ ಇಲ್ಲ ಸಂಪೂರ್ಣವಾಗಿ. ಆದ ಕಾರಣ ನಮ್ಗೆ ಆಗ್ತಿಲ್ಲ. ಇಂದ್ರಿಯ ಭೋಗಾಸಕ್ತಿಯ ಶಕ್ತಿಗಳನ್ನು ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಅಥವಾ ಎಲ್ಲ ಇಂದ್ರಿಯಗಳನ್ನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರವೇ ಅಂಕೆಯಲ್ಲಿಡಬಹುದು, ಕಂಟ್ರೋಲ್ ಮಾಡಬಹುದು. ಶತ್ರುಗಳನ್ನು ಅವರ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯಿಂದ ನಿಗ್ರಹಿಸುವಂತೆ ಇಂದ್ರಿಯಗಳನ್ನು ನಿಗ್ರಹಿಸಬಹುದು. ತುಂಬಾ ಸುಲಭವಾಗಿ ಅರ್ಥವಾದಂತ ವಿಚಾರ. ತುಂಬಾ ಶಕ್ತಿ ಇರುವವನು ಯಾರು ಅಲ್ಲ, ಭಗವಂತ. ಅವನ ಸೇವೆಯಲ್ಲಿ ತೊಡಗಿಸುವಾಗ ಏನಾಗ್ತದೆ? ಸುಲಭವಾಗಿ ನಮ್ಮ ಇಂದ್ರಿಯಗಳು ಹತೋಟಿಗೆ ಬರ್ತದೆ. ಅದಕ್ಕೆ ನಾವು ಕೃಷ್ಣನ ದಾಸರಾಗಬೇಕು, ಕೃಷ್ಣ ಭಕ್ತರ ದಾಸರಾಗಬೇಕು. ಕೃಷ್ಣ ಸೂರ್ಯ ಸಮ ಮಾಯಾಯ ಅಂಧಕಾರ ಯಹ ಕೃಷ್ಣ ತಾಹ ನಹಿ ಮಾಯಾರ ಅಧಿಕಾರ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಭಗವಂತ ಕೃಷ್ಣ ಅಂತ ಹೇಳಿದ್ರೆ ಸೂರ್ಯ ಸಮ. ಅದು ಉದಾಹರಣೆ ಅಷ್ಟೇ. ಸೂರ್ಯನ ಅಪ್ಪ ಭಗವಂತ, ಸೂರ್ಯನ ತಂದೆ ಭಗವಂತ. ಆದ್ರೂ ಕೂಡ ನಮಗೆ ಈಗ ಮಟೀರಿಯಲ್ ನಮಗೆ ಯಾರು ಕೃಷ್ಣನ ನೋಡ್ಲಿಲ್ಲ, ಸೂರ್ಯನ ನೋಡಿದ್ದೇವೆ. ಆದ ಕಾರಣ ಈ ರೀತಿಯಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಕೃಷ್ಣ ಸೂರ್ಯ ಸಮ, ಮಾಯಾ ಅಂಧಕಾರ, ಕತ್ತಲೆ. ಮಧ್ಯರಾತ್ರಿ ಅಮಾವಾಸ್ಯ ದಿನ ಇರುವಂತಹ ಇಡೀ ಭಯ ವಾತಾವರಣ ಇರುವಂತಹ ಕತ್ತಲೆ ಯಾರು? ಮಾಯಮಾತೆ. ಆದ್ರೆ ಎಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಸೂರ್ಯ ಇದ್ದಾನೆ, ಅಲ್ಲಿ ಅಂಧಕಾರ ಇಲ್ಲ, ಅಲ್ಲಿ ಮಾಯೆ ಇಲ್ಲ. ಕೃಷ್ಣ ಇರುವಲ್ಲಿ ಮಾಯೆ ಇಲ್ಲ. ಆದ ಕಾರಣ ನಾವೆಲ್ಲ ಕೃಷ್ಣನ ಬಗ್ಗೆ ಚಿಂತೆ ಮಾಡಿದರೆ ಅಲ್ಲಿ ನಮಗೆ ಮಾಯೆಯ ಇನ್ಫ್ಲೂಯೆನ್ಸ್ ಇರುವುದಿಲ್ಲ. ಅಂದ್ರೆ ಮಾಯೆ ಕೂಡ ಕೃಷ್ಣನ ದಾಸರಾಗ್ತಾಳೆ. ಮಾಯೆ ಕೂಡ ಕೃಷ್ಣನ ದಾಸಿ ಆಗ್ತಾಳೆ. ಆ ಕೃಷ್ಣನ ದಾಸಿ ಆದಂತಹ ಮಾಯೆ ನಮಗೆ ಖಂಡಿತವಾಗಿ ಕೃಷ್ಣನ ಕಡೆ ಹೋಗ್ಲಿಕ್ಕೆ ಸಹಾಯವಾಗ್ತಾಳೆ. ಆದ ಕಾರಣ ಇದರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು. ಎಷ್ಟು ಸುಲಭವಾಗಿ ಅರ್ಥ ಆಗ್ತದೆ, ಆದ್ರೆ ಮಾಡ್ಲಿಕ್ಕೆ ನಮ್ಮದು ಕಷ್ಟದ ವಿಚಾರ. ಆದ್ರೆ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಇದು ಎಷ್ಟೇ ಕಷ್ಟ ಅಂತ ಅನ್ನಿಸಿದ್ರು ಭಗವಂತ ಹೇಳ್ತಾನೆ ಇದು ಕಷ್ಟ ಅಲ್ಲ, ಸಾಧ್ಯ ಉಂಟು ಇದು ಅಂತ ಹೇಳಿ. ಇಲ್ಲೇನು ಮಹಾಭಾವ ಈ ಕಾರಣ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯವನು. ನೋಡಿ, ಈ ವಸ್ತುಗಳಿಂದ ತಡಿಬೇಕು, ಸುಮ್ಮನೆ ಅಲ್ಲಿ ಕರ್ಕೊಂಡು ಹೋಗುದಿಲ್ಲ. ಆ ವಸ್ತುಗಳನ್ನು ತಡೆಯುವುದು ಯಾವಾಗ? ಆ ವಸ್ತುಗಳನ್ನ ಭಗವಂತನ ಸೇವೆಯಲ್ಲಿ, ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ನಿಯೋಜಿಸುವಾಗ. ಇಂದ್ರಿಯ ಭೋಗಾಸಕ್ತಿಯ ಶಕ್ತಿಗಳನ್ನು ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಅಥವಾ ಎಲ್ಲ ಇಂದ್ರಿಯ ಇದು ಮನುಷ್ಯ ಪ್ರಯತ್ನದಿಂದ ಸಾಧ್ಯವಿಲ್ಲ.
ಆದರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರ ಸಾಧ್ಯ. ಈ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಕೂಡ ಮನುಷ್ಯನಿಂದ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತನ ಒಂದು ಕೃಪೆ ಬೇಕು. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮಗೆ ಒಂದ್ ಸ್ವಲ್ಪ ಗೊತ್ತಾಯ್ತು ಅಂತ ಇಟ್ಕೊಳ್ಳೋಣ, ಓ ಇದು ಕ್ಲೂ ಅಂತ ಹೇಳಿ, ಓ ಇದೆಯಾ ಆದ್ರೂ ಹೋಗುವ ಅಂತ ಹೇಳಿ ಹೋಗ್ಬೇಕು ಭಗವಂತನ ಭಕ್ತರ ಸಂಘ. ಈಗ ಒಂದು ಉದಾಹರಣೆ, ವೋಟರ್ ಐಡಿ ಎಲ್ಲ ಮಾಡ್ಬೇಕಲ್ಲ ನಾವೆಲ್ಲ. ಭಾರತದಲ್ಲಿ ನಾವು ವೋಟರ್ ಐಡಿ ಅಂತ ಇದೆ. ವೋಟರ್ ಐಡಿ ಮಾಡ್ಲಿಕ್ಕೆ ಒಂದು ಬೂತ್ ಅಂತ ಉಂಟು. ಆ ಬೂತಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ವೋಟರ್ ಐಡಿ ಮಾಡ್ಲಿಕ್ಕೆ ಸಾಧ್ಯ? ಮನೆಗೆ ಬಂದು ತುಂಬಾ ವೃದ್ಧರಾದವರಿಗೆ ಅಥವಾ ಆರೋಗ್ಯ ಇಲ್ಲದವರಿಗೆ ಮಾಡ್ತಾರ ಏನು, ಆದ್ರೆ ನಮ್ಮಂತ ಅಂದ್ರೆ ಶಕ್ತಿ ಇರುವವರಿಗೆ ಅವರು ಬಂದೇನು ಮಾಡ್ತಾರ? ಇಲ್ಲ, ಮಾಡುದೇ ಇಲ್ಲ. ಅದೇ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ಬೇಕು, ಅಲ್ಲಿ ಹೋಗ್ಬೇಕಷ್ಟೇ, ಹೋಗಿ ಕ್ಯೂ ಅಲ್ಲಿ ನಿಲ್ಬೇಕು, ನಿಂತು ಸ್ವಲ್ಪ ನೀರು ಕುಡಿದು ವೆಯ್ಟ್ ಮಾಡ್ಬೇಕು, ಆಗ್ತದೆ. ಆದ್ರೆ ನಮ್ಮಲ್ಲಿರುವ ರೆಕಾರ್ಡ್ಸ್ ಎಲ್ಲ ಸರಿ ಇರಬೇಕು. ರೆಕಾರ್ಡ್ಸ್ ಸರಿ ಮಾಡಬೇಕು. ನಾವು ರೆಕಾರ್ಡ್ ಸರಿ ಮಾಡೋದು ಅಂತ ಹೇಳಿದ್ರೆ ನಮ್ಮ ಬಿಹೇವಿಯರ್, ನಮ್ಮ ಒಂದು ಗುಣ, ಹಾವ ಭಾವ, ಇದನ್ನೆಲ್ಲ ಭಗವಂತನ ಸೇವೆಯ ಕಡೆ ಹೋಗುವ ಹಾಗೆ ಒಳ್ಳೇದು ಮಾಡಬೇಕು. ಆ ಒಳ್ಳೇದು ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸುಮ್ಮನೆ ಕ್ಯೂ ಅಲ್ಲಿ ನಿಂತು ಸಾಕು, ಅಷ್ಟೇ ನಿಂತ್ರೆ ಸಾಕು, ಮುಂದೆ ಹೋಗ್ತಾ ಕೊನೆಗೆ ಬರುವಾಗ ಒಂದು ತಿಂಗಳಲ್ಲಿ ಕಳಿಸ್ತಾರೆ. ಏನ್ ಕಳಿಸ್ತಾರೆ? ವೋಟರ್ ಐಡಿ ಸಿಗ್ತದೆ. ಅದೇ ರೀತಿಯಲ್ಲಿ ಭಗವಂತ ನಮಗೆ ನಿಜವಾದ ಗವರ್ಮೆಂಟ್, ಅಂತಹ ಭಗವಂತನ ಗವರ್ಮೆಂಟ್ ಅಲ್ಲಿ ನಾವು ಭಕ್ತರ ಲೈನ್ ಅಲ್ಲಿ ನಿಲ್ಬೇಕು, ಭಕ್ತರ ಸೇವೆ ಮಾಡಬೇಕು, ಅಷ್ಟೇ. ಆಗ ನಮಗೆ ಸುಲಭ ಮಾರ್ಗ ಇದು ಮನುಷ್ಯ ಪ್ರಯತ್ನದಿಂದ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಹೋದವನಿಗೆಲ್ಲ ಸಿಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಕಂಪ್ಯೂಟರ್ ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡುದು? ವಾಪಸ್ ಬರ್ಬೇಕಲ್ವೇ? ಅದೇ ರೀತಿ ಭಗವಂತನ ಕೃಪೆಯೇ ಇದಕ್ಕೆ ಮುಖ್ಯ. ಆ ಭಗವಂತನ ಕೃಪೆ ನಮಗೆ ಎಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ, ಭಗವಂತನ ಕೃಪೆ ಕಾಣುದು ಭಕ್ತರ ಮೂಲಕ ಮಾತ್ರ. ಈಗ ಕರೆಂಟ್ ನಮ್ಮ ಮನೆಗೆ ಬರ್ತದೆ ಅಂತ ಹೇಳಿದ್ರೆ, ಕರೆಂಟ್ ಎಲ್ಲಿ ಯಾವುದರಿಂದ ಬರುದು? ವಯರಿನಲ್ಲೇ ಬರುದು, ತಂತಿಯಲ್ಲೇ ಬರುದು, ಸುಮ್ಮನೆ ಬರ್ತಾ ಇಲ್ಲ. ಆ ತಂತಿ ಯಾರು? ಭಗವಂತನ ಭಕ್ತರು. ಆ ಭಕ್ತರ ಮುಖಾಂತರ ನಮಗೆ ಭಗವಂತನ ಅನುಭೂತಿ ಆಗ್ತದೆ. ಆದರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರ ಸಾಧ್ಯ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ಸ್ಥಿತ ಪ್ರಜ್ಞನಾಗುತ್ತಾನೆ. ಆಗ ಕೇಳಿದ ಪ್ರಶ್ನೆಗೆ ಇಲ್ಲೇ ಉತ್ತರ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ಸ್ಥಿತ ಪ್ರಜ್ಞನಾಗುತ್ತಾನೆ. ನಾವು ಅನ್ಕೊಳ್ತೇನೆ, ನಾನು ಸಂಪೂರ್ಣ ಫೋಕಸ್ ಮಾಡಿ ಕೂತ್ಕೊಳ್ತೇನೆ, ನನಗೇನು ಡಿಸ್ಟರ್ಬೆನ್ಸ್ ಆಗುದಿಲ್ಲ ಜೀವನದಲ್ಲಿ ಅಂತ ನಾನು ಅನ್ಕೊಳ್ಬಹುದು. ಖಂಡಿತ ಸಾಧ್ಯ ಇಲ್ಲ. ಅದು ಖಂಡಿತ ಸಾಧ್ಯ ಇಲ್ಲ. ಎಲ್ಲ ಬಿಟ್ಟು ಕಾಡಿನಲ್ಲಿ ಹೋಗಿ ಕೂತ್ಕೊಂಡು ಜಪ ಮಾಡ್ತೇನೆ ಅಂತ ಹೇಳಲು ಸಾಧ್ಯ ಇಲ್ಲ. ಆದ ಕಾರಣ ಸಂಪೂರ್ಣವಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಸೇವ ಉನ್ಮುಖರಾಗಬೇಕು. ಈ ಕಲೆಯನ್ನು ಒಬ್ಬ ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಅವ ಮಹಾ ವೈಷ್ಣವನಾಗಿರ್ಬೇಕು, ಮಾತ್ರ ಅಭ್ಯಾಸ ಮಾಡಬೇಕು. ಇದನ್ನು ಅರಿತವನಿಗೆ ಸಾಧಕ ಅಥವಾ ಮುಕ್ತಿಗೆ ಯೋಗ್ಯನಾದವನು ಎಂದು ಹೆಸರು. ಮುಕ್ತಿ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೇವೆ, ಗೊತ್ತಲ್ಲ? ಮುಕ್ತಿ ಅಂದ್ರೆ ಏನು ಅಂತ ಹೇಳಿ ಯಾರಿಗಾದ್ರೂ ಡೌಟ್ ಇದೆ? ಏನು ಮುಕ್ತಿ ಅಂತ ಹೇಳಿ? ಮುಕ್ತಿ ಅಂದ್ರೆ ಏನು? ಹರೇ ಕೃಷ್ಣ ಪ್ರಭು. ಎಸ್ ಮಾತಾಜಿ ಹೇಳಿ. ಪ್ರಣಾಮ ಪ್ರಭು. ಪ್ರಭು, ಮುಕ್ತಿ ಅಂತಂದ್ರೆ ನನಗನ್ನಿಸ್ತಿರೋದು ಇದು ಇಹಲೋಕವನ್ನ ತ್ಯಜಿಸಿ ಭಗವಂತನ ಗೋಲೋಕ ವೃಂದಾವನಕ್ಕೆ ಹೋಗುವಂತದ್ದು ಮುಕ್ತಿನಾ ಪ್ರಭು? ಕರೆಕ್ಟ್. ಮುಕ್ತಿ ಮುಕ್ತಾತ್ಮ ಅಂತಾರಲ್ಲ ಪ್ರಭು, ಮುಕ್ತಾತ್ಮ ಆದ್ಮೇಲೆ ತಾನೇ ನಾವು ಗೋಲೋಕಕ್ಕೆ ಹೋಗೋಕೆ ಸಾಧ್ಯ ಅಂತ. ನೀವು ಚೈತನ್ಯ ಮಹಾಪ್ರಭುಗಳ ಶಿಕ್ಷಾಷ್ಟಕ ಓದಿದ್ದೀರಾ? ಹಾ ಪ್ರಭು. ಓಕೆ ಓಕೆ ಓಕೆ, ಸರಿ ಸರಿ. ನೀವು ಹೇಳಿದ್ದು ಖಂಡಿತವಾಗಿ ಸತ್ಯ, ಸುಳ್ಳಲ್ಲ, ಖಂಡಿತವಾಗಿ ಸತ್ಯ. ಆದ್ರೆ ಅದರಿಂದಲೂ ಮೇಲೆ ಇದೆ ವಿಚಾರ. ಆ ಮೇಲೆ ಏನು ಅಂತ ಹೇಳಿದ್ರೆ, ನನ್ನನ್ನು ಎಲ್ಲಿಯಾದ್ರೂ ಇಡು, ಭಗವಂತನ ಸೇವೆ ಸಿಗುವುದೇ ನಮಗೆ ಮುಕ್ತಿ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಆಕ್ಚುಲಿ. ಯಾರಾದ್ರೂ ಏನೋ ಸೇವೆ ಇದೆ ಅಂತ ಹೇಳಿದ್ರೆ, ಈ ಸೇವೆ ಅಂತ ಹೇಳಿದ್ರೆ ಹೇಗೆ ಮುಕ್ತಿ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಈ ಬದ್ಧ ದೇಹ ಇರುವಾಗ ನಾವಿಲ್ಲಿ ಭಗವಂತನ ಸೇವೆ ಸಿಗುವುದೇನು ಸುಮ್ಮನೆಯ ಸಿಂಪಲ್ ಅಲ್ಲ. ಅದು ತುಂಬಾ ಲಕ್ಷ ಜನ್ಮಗಳ ನಾವು ಒಂದು ಸುಕೃತಿ ಅದು. ಅಹೋ ಬತಶ್ವಪಚೋತೋ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹೂಹು ಸಸ್ನುರಾರ್ಯ ಬ್ರಹ್ಮಾನೋ ಚುರ್ನಾಮ ಗೃಣಂತಿಯೇತೆ. ಈ ಶ್ಲೋಕ ಶ್ರೀಮದ್ ಭಾಗವತಂ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾರ ಬಾಯಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ನಳಿತಾ ಇದೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅವರು ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಕೋಟಿ ಕೋಟಿ ಯಜ್ಞ ಯಾಗಾದಿಗಳು ಮಾಡಿದ್ದಾರೆ, ಆಮೇಲೆ ಅವರು ಎಷ್ಟೋ ತರ್ಪಣಗಳನ್ನು ಕೊಟ್ಟಿದ್ದಾರೆ, ಏನೇನೋ ಮಾಡಿದ್ದಾರೆ, ಯೋಗಾದಿಗಳನ್ನು ಮಾಡಿದ್ದಾರೆ. ಆದ ಕಾರಣ ಅವರಿಗೆ ಇದು ಸಿಕ್ಕಿದೆ ಅಂತ ಹೇಳಿದ್ರೆ ಭಗವಂತ ಕೊಟ್ಟಿದ್ದಾನೆ ಅಂತ ಅರ್ಥ. ಸಿಗುದು ಎಲ್ರಿಗೂ ಸಿಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಾಡಿದವರಿಗೆ ಎಲ್ರಿಗೂ
ಆದ್ರೆ ಸಿಕ್ಕಿದೆ. ಅಂದ್ರೆ ಇದೆಲ್ಲ ಕ್ರಾಸ್ ಮಾಡಿದ್ದಾರೆ ಅಂತ ಹೇಳಿ, ಕರ್ಮ ಜ್ಞಾನ ಮತ್ತು ಅಷ್ಟಾಂಗ ಯೋಗದ ಒಂದು ಸಾಧನೆಯನ್ನ ಕ್ರಾಸ್ ಮಾಡಿದಾನೆ ಅವನು ಭಕ್ತಿ ಯೋಗಿ ಅಂತ ಹೇಳಿ ಅರ್ಥ. ಅಂದ್ರೆ ನಿಜವಾದ ಮುಕ್ತಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ಎಲ್ಲಿದ್ರೂ ನಿಯೋಜಿಸುವುದು, ಭಗವಂತನ ಸೇವೆಯಲ್ಲಿ ಎಲ್ಲಿದ್ರೂ ನದಿಸು ನೀನು. ಭಗವಂತ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಆ ಶ್ಲೋಕ ಯಾರಿಗಾದ್ರೂ ಗೊತ್ತಾ? ಚೈತನ್ಯ ಮಹಾಪ್ರಭುಗಳ ಶಿಕ್ಷಾಷ್ಟಕದಲ್ಲಿ ಇರುವಂತಹ ಈ ಶ್ಲೋಕ ಟ್ರೈ ಮಾಡಿ. ಲಾಸ್ಟಿಗೆ ಇರುವಂತಹ ಶ್ಲೋಕ. ಆಶ್ಲೇಷವ ಪಾದರತಾಂ ಪಿನಷ್ಟು ಮಾಂ ಅದರ್ಶನಾತ್ ಮರ್ಮ ಹತಾಂ ಕರೋತ್ವ ಯಥಾ ತಥಾ ವಾ ವಿವದಾತು ಲಂಪಟೋ ಮತ್ಪ್ರಾಣನಾಥಸ್ತು ನ ಏವ ನ ತತ್ಪರಃ. ಕರೆಕ್ಟ್. ಎಲ್ಲಿಯಾದ್ರೂ ಇಡ ನನ್ನನ್ನು. ಇದು ಆಕ್ಚುಲಿ ಇದು ಯಾರ ಮೋಡು ಯಾರಿಗಾದ್ರೂ ಗೊತ್ತಾ? ಇದು ಯಾರ ಮೋಡು? ಯಾರ ಭಾವನೆ ಇಟ್ಟುಕೊಂಡು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ? ಅದು ಯಾರು? ಚೈತನ್ಯ ಮಹಾಪ್ರಭುಗಳು ಆದ್ರೂ ಯಾರು ಹೇಳ್ತಾ ಇರೋದು ಇದು? ಇದನ್ನ ಯಾರು ಹೇಳ್ತಾ ಇರೋದು? ಇದು ಚೈತನ್ಯ ಮಹಾಪ್ರಭು ಕೃಷ್ಣನೇ ಅಲ್ವಾ? ಆದ್ರೆ ಕೃಷ್ಣನೇ, ಆದ್ರೆ ಯಾರು ಹೇಳ್ತಾ ಇರೋದು ಇದನ್ನು? ಭಕ್ತರ ಭಾವನೆ. ಯಾರು ಅದು ಭಕ್ತರು? ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಕರೆಕ್ಟ್. ಯಾರು ಚೈತನ್ಯ ಮಹಾಪ್ರಭುಗಳು? ಯಾರು? ರಾಧಾರಾಣಿ ಅವ್ರ ಭಾವ ಅಲ್ವಾ ಪ್ರಭು? ರಾಧಾರಾಣಿ ಭಾವ. ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣ ನಾಹೇ ಅನ್ಯ ಅಂತ ನೀವು ಕೇಳಿರ್ತೀರಿ. ಸೊ ಕೃಷ್ಣ ಚೈತನ್ಯ ಯಾರು? ಚೈತನ್ಯ ಮಹಾಪ್ರಭುಗಳು ರಾಧಾಕೃಷ್ಣ ಜೊತೆಯಲ್ಲಿರುವವರು. ಆದ ಕಾರಣ ಅವರು ರಾಧಾ ಭಾವದಲ್ಲಿ, ಅಂದ್ರೆ ರಾಧ ಮಾತೆ ಹೇಳಿದ್ರೆ ಉತ್ಕೃಷ್ಟವಾದ ಭಕ್ತೆ. ಆ ಮಾತೆಯ ಭಾವೆಯಲ್ಲಿ ಹೇಳುದು ಎಂತ ಹೇಳಿದ್ರೆ, ಎಲ್ಲಿಯಾದ್ರೂ ಇಡು ನನ್ನನ್ನು, ಏನ್ ಬೇಕಾದ್ರೂ ಮಾಡು, ಆದ್ರೆ ನನಗೆ ನಿನ್ನ ಪ್ರೀತಿಯನ್ನು ಮಾತ್ರ ನನ್ನನ್ನ ಕಳಿಸ್ಕೊಳ್ಬೇಡ, ನನ್ನನ್ನು ಪ್ರೀತಿಯಿಂದ ಮಾತ್ರ, ನಿನ್ನ ಪ್ರೀತಿಯಿಂದ ನನ್ನನ್ನ ತ್ಯಾಗ ಮಾಡಬೇಡ ಅಂತ ಹೇಳಿ ಹೇಳ್ತಾರೆ. ಮುಂದೆ ಹೋಗೋಣ. ಯಾನಿಶಾಸ್ ಮುಕ್ತಿ ಅಂತ ಹೇಳಿದ್ರೆ ಅದೇ ಯಾನಿಶಾಸ್. ಆದ ಕಾರಣ ಯಾಕೆ ಈ ಮುಕ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿ, ನಮಗೆ ಸಿಕ್ಕಿದ ಸೇವೆಯನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಭಗವಂತ ನೋಡ್ತಾನೆ ಅದನ್ನು, ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡೋಣ, ನಮಗೆ ಸಿಕ್ಕಿದಂತ ಸೇವೆಯನ್ನು. ಆಮೇಲೆ ಸೇವೆ ಇನ್ನೂ ಬೇಕು ಅಂತ ಆಸೆ ಪಡ್ಬೇಕು ನಾವು. ಅದೇ ನಿಜವಾದ ಮುಕ್ತಿ. ಅಯ್ಯೋ ನನಗೆಲ್ಲ ಕಷ್ಟ ಇದೆ, ನಾನು ಈ ಕಷ್ಟದಿಂದ ಗೋಲೋಕಕ್ಕೆ ಹೋಗ್ತೇನೆ ಅಂತ ಹೇಳುದು ಉತ್ಕೃಷ್ಟವಾದ ಮುಕ್ತಿ ಅಲ್ಲ. ಅದು ಖಂಡಿತವಾಗಿ ಒಳ್ಳೇದೇ. ಯಾಕಂದ್ರೆ ಭಗವಂತ ನಮಗೆ ಎಲ್ಲಿ ಬೇಕೋ ಅಲ್ಲಿ ಇಡ್ಬೋದು. ಗೋಲೋಕದಲ್ಲಿ ಬೇಕ್ರಿ ಗೋಲೋಕದಲ್ಲಿ, ಭೂಲೋಕದಲ್ಲಿ ಭೂಲೋಕ, ಪಾತಾಳ ಲೋಕದಲ್ಲಿ ಪಾತಾಳ ಲೋಕ, ಎಲ್ಲಿ ಬೇಕಿದ್ರು ಭಗವಂತ. ಈಗ ಶ್ರೀಲ ಪ್ರಭುಪಾದರು ಉತ್ತಮ ಶ್ರೇಷ್ಠವಾದ ಭಕ್ತರು, ಅವರು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಮಗೆ ಸಿಕ್ತಿತ್ತಾ? ಅಥವಾ ಹೀಗೆ ಬೇರೆ ಬೇರೆ ಮಹಾ ಆಚಾರ್ಯರಿದ್ದಾರೆ, ಅವರೆಲ್ಲ ಇಲ್ಲಿ ಬರ್ಲಿಲ್ಲ ಅಂದ್ರೆ ಸಿಕ್ತಿತ್ತ? ಅವರಿಲ್ಲಿ ಬರುವ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಅವರು ಶುದ್ಧ ಭಕ್ತರು. ಆದ್ರೆ ಅವರು ಇಲ್ಲಿ ಬಂದಿದ್ದಾರೆ, ಅವರಿಗೆ ಮುಕ್ತಿ ಆಗಿದೆ. ಅವರು ಮುಕ್ತರೇ, ಸದಾ ಮುಕ್ತರು. ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಭಗವಂತ ಸೇವೆಗೋಸ್ಕರ ಇಲ್ಲಿ ಬಂದಿದ್ದಾರೆ. ಆ ರೀತಿಯಂತ ಸೇವೆ ನಮಗೆ ಸಿಗ್ತಾ ಇದೆ. ಆದ ಕಾರಣ ನಮಗೆ ಭಾಗ್ಯ ಇದೆ ತುಂಬಾ. ಆ ಭಾಗ್ಯವನ್ನು ನಾವು ರೆಸ್ಪೆಕ್ಟ್ ಕೊಡಬೇಕು. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಇಂದ್ರಿಯವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಸಂಯಮಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸಂಯಮ ಮಾಡಿದಂತಹ ವ್ಯಕ್ತಿಯ ಹೇಗಿರ್ತಾನೆ? ಅವನು ರಾತ್ರಿ ನಿದ್ದೆ ಮಾಡುವುದಿಲ್ಲ, ಹಗಲು ನಿದ್ದೆ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ನೋಡೋಣ ಅನುವಾದ. ಎಲ್ಲಾ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ, ಇಂದ್ರಿಯಗಳನ್ನು ಜಯಿಸಿದವನಿಗೆ ಎಚ್ಚರವಾಗಿರುವ ಕಾಲ. ಇದೇನಪ್ಪ? ಎಲ್ಲಾ ಪ್ರಾಣಿಗಳಿಗೆ ಎಚ್ಚೆತ್ತಿರುವಾಗ ಹಗಲು, ಪ್ರಾಣಿಗಳ ಹಗಲು ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿ ಆಗುತ್ತದೆ. ಇದರ ಅರ್ಥ ಏನಾದ್ರೂ ಹೇಳಿಕ್ಕೆ ಪ್ರಯತ್ನ ಪಡ್ತೀರಾ? ನಿಮಗೆ ಏನು ಮನಸ್ಸಿಲ್ಲ ಅನ್ನಿಸ್ತು? ಎರಡೇ ವಿಷಯ. ರಾತ್ರಿ ಯಾರಿಗೆ? ಭೌತಿಕ ವ್ಯಕ್ತಿಗೆ ಇರುವ ರಾತ್ರಿ ಭಕ್ತನಿಗೆ ಹಗಲಾಗಿರ್ತದೆ, ಭಕ್ತನ ಹಗಲು ಭೌತಿಕ ವ್ಯಕ್ತಿಗೆ ರಾತ್ರಿ ಆಗಿರ್ತದೆ, ಭೌತಿಕ ವ್ಯಕ್ತಿಯ ಹಗಲು ಭಕ್ತನಿಗೆ ರಾತ್ರಿ ಆಗಿರ್ತದೆ ಅಂತ ಹೇಳಿ. ಎರಡೇ. ಏನಾದ್ರೂ ಅರ್ಥ ಆಗಿದೆಯಾ ನಿಮಗೆ? ಏನಾದ್ರೂ ಪ್ರಯತ್ನ ಪಡಿ. ನಿದ್ರಾಹಾರ ವಿಹಾರಕಾದಿ ವಿಜಿತೋ. ಯಾರದು? ನಿದ್ರಾ ಆಹಾರ ವಿಹಾರಗಳನ್ನ ಗೆದ್ದವರು ಯಾರು?
ವಂದೇ ರೂಪ ಸನಾತನೌ ರಘುಯುಗೌ ಶ್ರೀಜೀವ ಗೋಪಾಲಕೌ. ಚೈತನ್ಯ ಮಹಾಪ್ರಭುಗಳ ದಾಸರಾದಂತಹ ಷಡ್ ಗೋಸ್ವಾಮಿಗಳು, ಮಹಾನ್ ಭಕ್ತರಾದಂತಹ ಷಡ್ ಗೋಸ್ವಾಮಿಗಳು ಈ ನಿದ್ರೆಯನ್ನ ಜಯಿಸಿದವರು. ಶ್ರೀಲ ಪ್ರಭುಪಾದರು ನಿದ್ರೆಯನ್ನ ಜಯಿಸಿದವರು. ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಸ್ವಲ್ಪ ನೋಡೋಣ, ಆಮೇಲೆ ಅನುವಾದಕ್ಕೆ ಹೋಗೋಣ. ನಿಶಾ, ನಿಶಾ ಅಂತ ಹೇಳಿದ್ರೆ ರಾತ್ರಿ. ನಿಶೆಗೂ ನಶೆಗೂ ತುಂಬಾ ಹತ್ತಿರ. ನಿಶೆಯೇ ನಶೆ. ನಿದ್ದೆ ಇಲ್ಲದಿದ್ರೆ ಗೊತ್ತಾಗ್ತದೆ ಏನು ಅಂತ. ನಶೆ ಹೊಡೆದ ಹಾಗೆ ಒಂದು ದಿನ ರಾತ್ರಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಮುಖ ಎಲ್ಲ ಬಾತ್ಕೊಂಡಿರ್ತದೆ, ಕೆಂಪು ಟೊಮೆಟೊ ಆಗಿರ್ತದೆ, ಕಣ್ಣೆಲ್ಲ ಕೆಂಪು ಕೆಂಪಾಗಿರ್ತದೆ. ಏನು ಕುಡಿದು ಬಂದ್ಯಾ ಅಂತ ಕೇಳೋ ಹಾಗೆ, ಏನು ಡ್ರಿಂಕ್ ಮಾಡಿದ್ಯಾ ಅಂತ ಕೇಳೋ ಹಾಗಿರ್ತದೆ ದೇಹ. ಅಂದ್ರೆ ನಿಶೆ ಅಂದ್ರೆ ನಶೆ. ಸೊ ಯಾ ನಿಶಾ ಸರ್ವಭೂತ. ನಿಶಾ ಅಂತ ಹೇಳಿದ್ರೆ ಸಂಪೂರ್ಣ ರಾತ್ರಿಯಲ್ಲಿ ಆಗುವಂತಹ ನಿದ್ದೆಯ ಸಂಬಂಧ. ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಸಂಯಮಿ ಯಾವತ್ತು ಜಾಗರ್ತಿ ಆಗಿರ್ತಾನೆ ರಾತ್ರಿ. ಅಂದ್ರೆ ರಾತ್ರಿ ಹೇಳುದು ತಮೋಗುಣ. ತಮೋಗುಣದ ಅಧೀನಕ್ಕೆ ಜಿತೇಂದ್ರನಾದವನು ಹೋಗುವುದಿಲ್ಲ. ತಮೋಗುಣದ ಅಧೀನಕ್ಕೆ ಜಿತೇಂದ್ರನಾದವನು ಯಾವತ್ತೂ ಹೋಗುವುದಿಲ್ಲ. ಆಮೇಲೆ ಹಗಲು ಯಾರಿಗಿರ್ತದೆ? ಹಗಲು ಇರುವುದು ಯಾರಿಗೆ? ಭಕ್ತನಿಗೆ ಅಲ್ಲ. ಯಾವ ಹಗಲು? ಯಾರೋ ಅಭಕ್ತರ ಹಗಲು ಅಂತ ಹೇಳಿದ್ರೆ ಏನರ್ಥ? ಸಂಪೂರ್ಣವಾಗಿ ಅಭಕ್ತನಿಗೆ ಹಗಲು ಅಂತ ಹೇಳಿದ್ರೆ ಅವನು ರಜೋಗುಣದಲ್ಲಿದ್ದಾನೆ. ಸಂಪೂರ್ಣ ಅದು ಮಾಡುದು ಇದು ಮಾಡುದು ಅದು ಮಾಡುದು, ಅದಕ್ಕೆ ಕೂಡ ಡಿಸ್ಟರ್ಬ್ ಆಗುದಿಲ್ಲ. ಅಂದ್ರೆ ಅವನು ನಿದ್ದೆ ಮಾಡ್ತಾ ಇರ್ತಾನೆ. ಯಾರೇ ಯೋಗಿ. ನಿದ್ದೆ ಅಂದ್ರೆ ಏನು? ಕೂರ್ಮೋಂಗಾನಿ ವಸರ್ವಶಃ. ಅವನು ಆ ಸಮಯದಲ್ಲಿ ತನ್ನ ಎಲ್ಲ ಇಂದ್ರಿಯಗಳನ್ನ ಒಳಗೆ ಇಳ್ತಿರ್ತಾನೆ. ಯಾವಾಗ? ಹಗಲಿನ ಟೈಮಲ್ಲಿ. ಯಾಕಂದ್ರೆ ಎಲ್ಲರೂ ಭೌತಿಕ ಚಟುವಟಿಕೆಯಲ್ಲಿ ಮಗ್ನರಾಗಿರ್ತಾರೆ. ಕೃಷ್ಣನ ಸಂಬಂಧವೇ ಇಲ್ಲದಂತ ಭೌತಿಕ ಚಟುವಟಿಕೆಯಲ್ಲಿ. ಈಗ ಹಗಲು ನಾನೊಂದು ಟ್ರೈನಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೆ ಏನೆಲ್ಲ ನಡೀತದೆ. ಈಗ ಟ್ರೈನಲ್ಲಿ ಹೋಗ್ತಾನೆ, ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ನಿಂತು ಕೂತು ಹೋಗ್ತೇನೆ ಅಂತ ಇಟ್ಕೊಳ್ಳೋಣ. ಏನೆಲ್ಲ ಮಾಡ್ತಾರೆ? ಕಡ್ಲೆ ಮಾಡ್ತಾರೆ, ದೋಸೆ ಮಾಡ್ತಾರೆ, ಚಕ್ಕುಲಿ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಆಮೇಲೆ ಏನದು ಕಾಫಿ, ಚಾ ಎಲ್ಲ ಮಾಡ್ತಾರೆ. ಸ್ಮೆಲ್ ಬರ್ತಾ ಇರ್ತದೆ. ಆದ್ರೆ ಭಕ್ತನಾದವನಿಗೆ ಅದರ ಚಿಂತೆ ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಮೂಗಲ್ಲಿ ಬರ್ತಾ ಉಂಟು ಸ್ಮೆಲ್ಲು. ಅದೇನು ಹೇಳ್ತಾರೆ ನನಗೆ ನೆನಪಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ಕೆಲವು ಐಟಮ್ಸ್ ತರ್ತಾರೆ, ಸ್ಟ್ರಾಂಗ್ ಸ್ಮೆಲ್ ಇರ್ತದೆ. ಆದ್ರೆ ಭಕ್ತನಾದವನಿಗೆ ಅದರ ಚಿಂತೆ ಇಲ್ಲ, ಅದು ಬೇಕು ಇಲ್ಲ. ಮುಂಚೆ ತಿಂದಿರ್ತಾನೆ. ಈಗ ಅದಂದ್ರೆ ಭವತಿ ಮುಖ ವಿಕಾರ ಸುಷ್ಟು ನಿಷ್ಠೀವನಂಚ. ಯಾರು ಹೇಳ್ತಾರೆ? ಹೀಗೆ ಯಾಮನಾಚಾರ್ಯರು ಹೇಳ್ತಾರೆ. ಅಂತ ವಿಚಾರ ಬರುವಾಗ ನನ್ನ ಮುಖ ಹೀಗೆ ತಿರುಗಿಸ್ತೇನೆ ನಾನು. ಅಂದ್ರೆ ಆದ್ರೆ ಇಲ್ಲ, ಜಪದಲ್ಲಿ ಮಗ್ನನಾದವನಿಗೆ ಆ ಸ್ಮೆಲ್ಲೇ ಬರುವುದಿಲ್ಲ. ನಾವು ಆ ಲೆವೆಲಲ್ಲಿ ಇಲ್ಲ. ಆದ್ರೂ ನಾವು ಆ ಲೆವೆಲಲ್ಲಿ ಇರುವರನ್ನು ನೋಡಿದ್ದೇವೆ, ಆದ ಕಾರಣ ಹೇಳ್ತೇವೆ. ನಾವ್ ಯಾರು ಇಲ್ಲಿ ಇರ್ಬಹುದು ಕೆಲವರು, ಬಟ್ ನಾವ್ ಯಾರು ಇಲ್ಲ ಅಂತ ಹೇಳ್ಕೊಳ್ಳೋಣ. ಆದ ಕಾರಣ ಈ ರೀತಿಯಲ್ಲಿ ಭಕ್ತನಾದವನು ಹಗಲು ನಿದ್ದೆ ಮಾಡ್ತಾನೆ, ರಾತ್ರಿ ಎಚ್ಚೆತ್ತಿರ್ತಾನೆ ಅಂತ ಹೇಳಿದ್ರೆ ತಮೋಗುಣದ ಪ್ರಭಾವಕ್ಕೆ ಬರದೆ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಬುಕ್ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು ಶ್ರೀಲ ಪ್ರಭುಪಾದರು. ರಾತ್ರಿ ಅನುವಾದ. ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ. ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿ ಆಗುತ್ತದೆ. ನೋಡಿ, ಆಂತರ್ಯ ಪರೀಕ್ಷೆ, ಒಳಗೆ ಹೋಗ್ತಾನೆ ಅವನು ಅಂತ ಅರ್ಥ. ಬುದ್ಧಿವಂತರಲ್ಲಿ ಎರಡು ವರ್ಗಗಳು. ಒಂದು ನಿಮಿಷ ಸ್ಟಾಪ್ ಮಾಡಿ ಪುನಃ ಹಾಕ್ತೇನೆ, ಗೆರೆ ಹಾಕಿ, ಇದು ಡಿಸ್ಟರ್ಬ್ ಆಗ್ತದೆ, ಕ್ಷಮಿಸಿ. ಬುದ್ಧಿವಂತರಲ್ಲಿ ಎರಡು ವರ್ಗಗಳು. ಒಂದು ವರ್ಗದವರು ಇಂದ್ರಿಯ ತೃಪ್ತಿಗಾಗಿ ಮಾಡುವ ಐಹಿಕ ಚಟುವಟಿಕೆಗಳಲ್ಲಿ ಬುದ್ಧಿವಂತರು. ಈಗ ಏನೋ ಕೆಲಸ ಮಾಡ್ಲಿಕ್ಕೆ ಬುದ್ಧಿ ಬೇಕಲ್ವೇ? ಸುಮ್ಮನೆ ಬುದ್ಧಿ ಇಲ್ಲ ಇದ್ರೆ ಆಗುದಿಲ್ಲ. ಅದ ಕಾರಣ ಈ ತುಂಬಾ ಭೌತಿಕವಾಗಿ ತುಂಬಾ ಮೇಲೆ ಬಂದವರಿಗೂ ಕೂಡ ಬುದ್ಧಿ ಇದೆ. ಆದ್ರೆ ಆ ಬುದ್ಧಿ ಏನು ಅಂತ ಹೇಳಿದ್ರೆ ಕೀಳು ಮಟ್ಟದ ಬುದ್ಧಿ, ಅದು ಅಗತ್ಯ ಇಲ್ಲದ ಬುದ್ಧಿ ಅದು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಇನ್ನೊಂದು ವರ್ಗದವರು ಆಂತರ್ಯ ಪರೀಕ್ಷೆ ಮಾಡಿಕೊಳ್ಳುವವರು ಮತ್ತು ಆತ್ಮ ಸಾಕ್ಷಾತ್ಕಾರದ ಕೃಷಿಯ ಅಗತ್ಯವನ್ನು ತಿಳಿದವರು. ಆಂತರ್ಯ ಪರೀಕ್ಷೆ ಮಾಡಿಕೊಳ್ಳುವ ಅಥವಾ ಚಿಂತನಶೀಲ ಮನುಷ್ಯನ ಚಟುವಟಿಕೆಗಳು ಐಹಿಕ ವಿಷಯಗಳಲ್ಲಿ ಮುಳುಗಿರುವವರಿಗೆ ರಾತ್ರಿ ಇದ್ದಂತೆ. ಆತ್ಮ ಸಾಕ್ಷಾತ್ಕಾರದ ತಮ್ಮ ಅಜ್ಞಾನದಿಂದ ಇಂತಹ ರಾತ್ರಿಯಲ್ಲಿ ಪ್ರಾಪಂಚಿಕ ಮನೋಧರ್ಮದವರು ನಿದ್ರೆ ಮಾಡುತ್ತಿರುತ್ತಾರೆ. ಪ್ರಾಪಂಚಿಕ ಮನೋಧರ್ಮದವರ ರಾತ್ರಿಯಲ್ಲಿ ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಋಷಿಯು ಜಾಗೃತನಾಗಿರುತ್ತಾನೆ. ಆಧ್ಯಾತ್ಮಿಕ ಸಂಸ್ಕೃತಿಯ ಕ್ರಮವಾದ ಪ್ರಗತಿಯಲ್ಲಿ ಋಷಿಗೆ ದಿವ್ಯ ಆನಂದವಾಗುತ್ತದೆ.
ಆದರೆ ಪ್ರಾಪಂಚಿಕ ಚಟುವಟಿಕೆಗಳ ಮನುಷ್ಯನು ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ನಿದ್ರಾ ವಶವಾಗಿದ್ದು ಬಗೆ ಬಗೆಯ ಇಂದ್ರಿಯ ಸುಖಗಳ ಕನಸನ್ನು ಕಾಣುತ್ತಾನೆ. ತನ್ನ ನಿದ್ರಾವಸ್ಥೆಯಲ್ಲಿ ಒಮ್ಮೊಮ್ಮೆ ಸುಖ ಪಡುತ್ತಾನೆ, ಒಮ್ಮೊಮ್ಮೆ ದುಃಖ ಪಡುತ್ತಾನೆ. ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಮನುಷ್ಯನು ಪ್ರಾಪಂಚಿಕ ಸುಖ ದುಃಖಗಳ ವಿಷಯದಲ್ಲಿ ಸದಾ ಅಸಡ್ಡೆಯಿಂದಿರುತ್ತಾನೆ. ನಾವು ಜಪ ಮಾಡ್ತಾ ಇರ್ತೇವೆ ಅಂತ ಹೇಳಿದ್ದೇವಲ್ಲ, ಎಲ್ಲಿ ಟ್ರೈನಲ್ಲಿ ಹೋಗ್ತಾ ಇರುವಾಗ ಅಸಡ್ಡೆ, ಇಗ್ನೋರ್ ಮಾಡ್ತೇವೆ ನಾವು ಅದನ್ನು, ಡಿಸ್ಟರ್ಬ್ ಆದರೂ ಇಗ್ನೋರ್ ಮಾಡುತ್ತೇವೆ. ಪರಾಪಂಚಿಕ ಪ್ರತಿಕ್ರಿಯೆಯಿಂದ ವಿಚಲಿತನಾಗದೆ ತನ್ನ ಆತ್ಮ ಸಾಕ್ಷಾತ್ಕಾರದ ಚಟುವಟಿಕೆಗಳಲ್ಲಿ ಮಗ್ನಾಗಿರುತ್ತಾನೆ. ಈಗ ಟ್ರೈನಲ್ಲಿ ಹೋಗುವಾಗ ಅದೇನೋ ಮಾರ್ತಾ ಬರ್ತಾ ಇದ್ದಾರೆ, ಅದು ವಿಚಲನ ಕೊಡ್ತಾ ಉಂಟು ಆ ವಸ್ತು ಬಂದು. ಆದರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಇಂಟ್ರೆಸ್ಟ್ ಇರುವವನು ಜಪ ಮಾಡ್ತಾ ಆ ಒಂದು ಜಪ ಮಾಡುವ ಕ್ರಿಯೆಯಲ್ಲಿ ಮಗ್ನನಾಗಿರ್ತಾನೆ, ಅದರಿಂದ ವಿಚಲಿತನಾಗುವುದಿಲ್ಲ. ಎಂತ ಅದ್ಭುತವಾದಂತಹ ಒಂದು ಬ್ಲೆಸ್ಸಿಂಗ್ಸ್ ನಮಗೆಲ್ಲ ಸಿಕ್ಕಿದೆ ಶ್ರೀಲ ಪ್ರಭುಪಾದರಿಂದ. ಎಲ್ಲಿ ಹೋದ್ರೂ ಜಪಮಾಲೆ ತಗೊಂಡು ಜಪ ಮಾಡ್ಬೋದು. ಇಲ್ಲ ಜಪಮಾಲೆ ಬೇಡ, ಕೌಂಟರ್ ಅದ್ರ ತಗೊಂಡು ಜಪ ಮಾಡುದು, ಯಾರಿಂದಲೂ ಏನು ತೊಂದರೆ ಆಗಲ್ಲ. ನಮಗೆ ಆ ಒಂದು ಮನಸ್ಸು ಬೇಕಷ್ಟೇ. ಯಾಕಂದ್ರೆ ಜಪವೇ ಮುಖ್ಯ. ಆ ಜಪವನ್ನೇ ನಾವು ಮುಂದೆ, ಈಗ 16 ಮಾಲೆ ಕಷ್ಟ ಅಂತ ಹೇಳೋರಿಗೆ ಇದು ನಿಜವಾಗಿ ಕಷ್ಟ ಅಲ್ಲ. ನಿಧಾನವಾಗಿ ಮಾಡ್ತಾ ಮಾಡ್ತಾ 16 ಮಾಲೆ ಎಲ್ಲ ಜಾಸ್ತಿಯೇ ಮಾಡ್ಲಿಕ್ಕಾಗತ್ತೆ. ಸಮಯವೂ ಭಗವಂತ ಕೊಡ್ತಾರೆ ನಮಗೆ. ಇದು ನಮಗೆಲ್ಲ ಅರ್ಥ ಆಗಿದೆ. ಕೆಲವರು ನಾವೆಲ್ಲ ಮಾಡ್ತಾ ಇದ್ದೇವೆ, ಸ್ವಲ್ಪ ಆದ್ರೂ ಕೂಡ ನಮಗೆ ನಿಜವಾಗಿ ಅದರಲ್ಲಿ ಶ್ರದ್ಧೆ ಇಲ್ಲದಿದ್ರು ಕೂಡ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಭಗವಂತ ನಮಗೆ ತುಂಬಾ ಕರುಣೆ ಕೊಟ್ಟಿದ್ದಾನೆ ಅಂತ ಅರ್ಥ. ಆದ ಕಾರಣ ನಾವು ಇದನ್ನು ಬಿಡ್ಲೇಬಾರ್ದು. ಬಿಟ್ರೆ ಅದಕ್ಕೆ ತುಂಬಾ ಕಷ್ಟ ಆಗ್ತದೆ, ಅದನ್ನು ಬಿಟ್ರೆ ನಮಗೆ. ಆದ ಕಾರಣ ನಾವು ಅರ್ಥ ಮಾಡ್ಕೊಳ್ಬಹುದು, ನಾವೆಲ್ಲ ಇದನ್ನ ಮಾಡ್ತಾ ಇರುವಾಗ ಮಾಡದವರು ಏನು ಹೇಳ್ತಾರೆ. ಈಗ ನಾನು 16 ಮಾಲೆ ಜಪ ಮಾಡ್ತೇನೆ 2 ಗಂಟೆ ಕೂತು. ನನ್ನ ಮನೆಯಲ್ಲಿ ಮಾಡದವರು ಏನು ಹೇಳ್ತಾರೆ, ಅಯ್ಯೋ ಇವನು ವ್ಯರ್ಥ, ಸಮಯ ವ್ಯರ್ಥ ಮಾಡ್ತಾನೆ ಅಂತ ಹೇಳ್ತಾರಲ್ವಾ. ಅಯ್ಯೋ ಇಷ್ಟೊಂದು 2 ಗಂಟೆ ಹೊರಗೆ ಹೋಗಿ ದುಡಿದ್ರೆ ಸ್ವಲ್ಪ ಹಣ ಆದ್ರೂ ಬರ್ತಿತ್ತಲ್ಲ ಅಂತ ಹೇಳ್ಬಹುದು. ಈ ರೀತಿಯಲ್ಲಿ ಬೇರೆ ಬೇರೆ, ಅಯ್ಯೋ ಪುಸ್ತಕ ಓದಿ 3 ಗಂಟೆ ವ್ಯರ್ಥ ಮಾಡ್ತಿದ್ದಾನೆ. ಇದೇ ಬೇರೆ ಏನೋ ಚೆನ್ನಾಗಿರುವ ಪುಸ್ತಕ ಓದಿ ಡಿಗ್ರಿಯೋ ಏನೋ ಮಾಡಿದ್ರೆ, ಅಂದ್ರೆ ಡಿಗ್ರಿ ಆದ ಮೇಲೆ ಹೇಳ್ತಾ ಇರೋದು ಇದು, ಯಾವ್ದಾದ್ರು ಕೆಲಸ ಅಥವಾ ನೀನು ಚೆನ್ನಾಗಿ ಓದಿ ಏನೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಹೀಗೆ ವೇಸ್ಟ್ ಮಾಡಬೇಡ ನಿನ್ನ ಟೈಮು ಅಂತ ಹೇಳ್ಬಹುದು. ಈ ರೀತಿಯಲ್ಲೆಲ್ಲ ನಮಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಇದೇ ಶ್ಲೋಕದಲ್ಲಿ ಇದ್ದಾರೆ. ಯಾಕಿದ್ದಾರೆ ಅಂತ ಹೇಳಿದ್ರೆ ಭೌತಿಕವಾಗಿ ತುಂಬಾ ಆವೃತ್ತರಾಗಿದ್ದಾರೆ. ನಾವು ಸ್ವಲ್ಪ ಕಾಲಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ, ವ್ಯತ್ಯಾಸ ಅಷ್ಟೇ. ಅವರನ್ನು ಕೀಳು ಮಾಡ್ತಾ ಇಲ್ಲ ನಾವು. ಅವರಿಗೂ ಒಂದಲ್ಲ ಒಂದು ದಿನ ಭಗವಂತನ ಪ್ರಜ್ಞೆ ದೊರಕಿಯೇ ದೊರಕ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕೆಂದ್ರೆ ಭಗವಂತನ ಪ್ರಜ್ಞೆ ಎಲ್ಲ ಕಡೆ ಹೋಗ್ತಾ ಉಂಟು, ಅದು ಖಂಡಿತವಾಗಿ ಎಲ್ರಿಗೂ ಸಿಗತ್ತೆ. ಅದ ಕಾರಣ ನಾವು ಏನು ಅನ್ಕೊಳ್ಬೇಕು ಇಲ್ಲಿ ಅಂತ ಹೇಳಿದ್ರೆ, ಅವರು ಹಾಗೆ ನಮ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇನ್ನೂ ಆ ಪ್ರಜ್ಞೆ ಬರಲಿಲ್ಲ. ಆದ ಕಾರಣ ಅವರು ಹಾಗೆ ಮಾಡ್ತಿದ್ದಾರೆ. ನಾವು ಅವರಿಗೆ ವಿರೋಧವಾಗಿ ಮಾತಾಡಬಾರ್ದು. ಅದರ ಬದಲಾಗಿ ನಾವು ಅವರ ಬಗ್ಗೆ ಒಳ್ಳೆಯ ಮನೋಭಾವ ಇಟ್ಟುಕೊಂಡು ಅವರಿಗೋಸ್ಕರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೂ ಕೂಡ ಈ ಕೃಷ್ಣ ಪ್ರಜ್ಞೆ ದೊರಕಲಿ ಅಂತ ಹೇಳಿ ಮನಸ್ಸಲ್ಲಿ ಭಾವಿಸ್ಬೇಕು, ಮನಸ್ಸಲ್ಲಿ ಯೋಚಿಸ್ಬೇಕು, ಆಮೇಲೆ ಭಗವಂತನಲ್ಲಿ ಕೇಳ್ಕೊಳ್ಬೇಕು. ಆ ಪೂರ್ಯ ಟೈಮ್ ಆಯ್ತು, ನಿಲ್ಸೋಣ. 70 ಶ್ಲೋಕ ತನಕ ಆಯ್ತು. ಇನ್ನು 70, 71, 72 3 ಶ್ಲೋಕಗಳು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ರೆ ಈ ಚಾಪ್ಟರ್ ಕ್ಲೋಸ್ ಅಂದ್ರೆ ಕ್ಲೋಸ್ ಅಲ್ಲ, ಸದ್ಯಕ್ಕೆ ಈ ಕ್ಲಾಸ್ ಡಿಸ್ಕಷನ್ ನಿಲ್ಸತ್ತೆ. ಏನಾದರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಹೇಳಿ, ಆಗ ತಿದ್ಲಿಕ್ಕೆ ಆಗತ್ತೆ.